ಕಾಫಿಗೂ ಟೀಗೂ ವ್ಯತ್ಯಾಸ ಗೊತ್ತಿಲ್ವೇನೆ ನಿಂಗೆ? ಎಷ್ಟಂತ ಹೇಳ್ಕೊಡೋದು? ಒಳ್ಳೆ ಲೂಸ್ ತರ ಆಡ್ತೀಯಲ್ಲ. ಕಾಫಿ ಅಂದ್ರೆ ಕಾಫಿ ತಂದ್ಕೊಡ್ಬೇಕು, ಟೀ ಅಂದ್ರೆ ಟೀ ತಂದ್ಕೊಡ್ಬೇಕು. ಕಾಫಿ ಬದಲು ಟೀ ತಂದ್ಕೊಡ್ತಿಲ್ಲ, ಗೊತ್ತಾಗಲ್ವಾ? ಸೊ ನನ್ ಏನಂದ್ರೆ ಚೆನ್ನಾಗಿ ಓದೋರು ಯಾರು ಆಕ್ಟ್ ಮಾಡಬಾರ್ದು, ಹಾಗಿದ್ರೆ ಫೇಲ್ ಸ್ಟೂಡೆಂಟ್ಸ್ ಮಾತ್ರ ಆಕ್ಟರ್ಸ್ ಆಗ್ಬೇಕಾ? ನೋ, ಆಕ್ಟಿಂಗ್ ಇಸ್ ಸಮಥಿಂಗ್ ಪ್ಯಾಷನ್ ನಾನು ಮಾಡಬೇಕು ಅಂತಿರೋದು. ಅದಕ್ಕೂ ಎಜುಕೇಶನ್ಗೂ ಯಾವುದೇ ಲಿಂಕ್ ಇಲ್ಲ. ಐ ನೋ ಎಲ್ಲಾರ್ದು ಸ್ಟ್ರಗಲ್ ಸ್ಟೋರೀಸ್ ಎಲ್ಲ ಇರುತ್ತೆ. ಕೆಲವೊಬ್ರು ಎಷ್ಟು ಫೇಕ್ ಮಾಡ್ಬಿಡ್ತಾರೆ ಅಂದ್ರೆ, ಓ ನಾಳೆನೆ ಅವ್ರೊಟ್ಟಿಗೆ ದೊಡ್ಡ ಹೀರೋಯಿನ್ ಹಂಗೆ ಹಿಂಗೆ ಅನ್ಕೊಂಡು, ಬಟ್ ಅವ್ರ ಹತ್ರ ಒಂದ್ ಜೇಬಲ್ 10 ರೂಪಾಯಿನೂ ಇರಲ್ಲ. ಬಟ್ ದೇ ವಿಲ್ ಟೆಲ್ 200 CR ಮೂವಿ ಮಾಡ್ತಾ ಇದ್ದೀನಿ ಅಂತ. ಸೊ ಆ ತರ ಇದಾರೆ ಕೆಲವೊಬ್ರು. ವಾಟ್ ಕೈಂಡ್ ಆಫ್ ಸ್ಟೂಡೆಂಟ್ ವರ್ ಯು? ಪಿಯುಸಿನೆಲ್ಲ ಔಟ್ಸ್ಟ್ಯಾಂಡಿಂಗ್ ಸ್ಟೂಡೆಂಟ್, ಕರ್ದ್ ಹೋಗ್ದು ಆಸೆ ಹಾಕೋರು. ಬಟ್ ಆಕ್ಟಿಂಗ್ಗೆ ದೇರ್ ಇಸ್ ನೋ ಪಾತ್. ಆಕ್ಟಿಂಗ್ ಅಂತಲ್ಲ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ದೇರ್ ಇಸ್ ನೋ ಪಾತ್. ಮುಂಚೆ ಯಾರೇ ಇದೇ ತರ ಇಂಟರ್ವ್ಯೂಗೆಲ್ಲ ಕೂತಾಗ 2-3 years ಬ್ಯಾಕ್ ಐ ಯೂಸ್ ಟು ಟೆಲ್, ನೋ ಗಾಡ್ಸ್ ಗಿಫ್ಟ್, ನಾನು ಎಷ್ಟೇ ತಿಂದ್ರು ನಾನು ದಪ್ಪ ಆಗಲ್ಲ ಅಂತೆಲ್ಲ ಹೇಳ್ತಾ ಇದ್ದೆ. ಬಟ್ ಇವಾಗ ಬಾಡಿ ಒಂದ್ ಸ್ವಲ್ಪ ತಿಂದ್ರು ನಾಳೆ ದಪ್ಪ ಆಗೋಗ್ತೀನಿ. ಸೊ ಇವಾಗ ಹಂಗೆ ಹೇಳಕ್ ಆಗಲ್ಲ. ಐ ಆಮ್ ಡೇಟಿಂಗ್, ಜಸ್ಟ್ ಚಾನ್ಸ್ ಸಿಕ್ಬಿಡ್ತು ಹಾಗೆ ಆಗ್ಬಿಟ್ಟೆ ಅಂತ ಎಲ್ಲ ಅಲ್ಲ. ಡೆಫಿನೆಟ್ಲಿ ಕಷ್ಟ ಆಗಿದೆ. ಇವತ್ತು ನಮ್ ಜೊತೆ ಇದ್ದಾರೆ ಅಪ್ಕಮಿಂಗ್ ಸ್ಯಾಂಡಲ್ವುಡ್ ಸ್ವೀಟ್ ಹಾರ್ಟ್ ಶರಣ್ಯ ಶೆಟ್ಟಿ. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಮ್ ಜೊತೆ ಇದ್ದಾರೆ ಅಪ್ಕಮಿಂಗ್ ಸ್ಯಾಂಡಲ್ವುಡ್ ಸ್ವೀಟ್ ಹಾರ್ಟ್ ಶರಣ್ಯ ಶೆಟ್ಟಿ. ಹಾಯ್ ಶರಣ್ಯ. ಹಾಯ್, ವೆಲ್ಕಮ್ ಟು ದ ಸಂಜೆ ಶೋ. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ವೆರಿ ಪ್ರಿಟಿ ಸ್ಮೈಲ್. ಥ್ಯಾಂಕ್ ಯು ಸೋ ಮಚ್. ರೆಡಿನಾ? ಆಲ್ ಸೆಟ್? ಸ್ವಲ್ಪ ನರ್ವಸ್ ಆಗಿದ್ದೀನಿ, ಬಟ್ ಇಟ್ಸ್ ಫೈನ್. ಐ ಆಮ್ ರೆಡಿ ಟು ಗೋ, ಗುಡ್ ಟು ಗೋ. ಹೇಗೆ ಸ್ಟಾರ್ಟ್ ಆಯ್ತು ಇದೆಲ್ಲ? ವೆನ್ ಡಿಡ್ ಯು want to become an actor? Is it like a dream come true? ಡೆಫಿನೆಟ್ಲಿ ಡ್ರೀಮ್ ಕಮ್ ಟ್ರೂ. ಚಿಕ್ಕ ವಯಸ್ಸಿಂದಾನು ಅದೊಂಥರ ನೈಟ್ ಡ್ರೀಮು, ಡೇ ಡ್ರೀಮು ಎಲ್ಲ ಆಕ್ಟಿಂಗ್ ಅಲ್ಲೇ ಇತ್ತು. ಅಂದ್ರೆ ಸುಮ್ಮನೆ ಜಸ್ಟ್ ಚಾನ್ಸ್ ಸಿಕ್ಬಿಡ್ತು ಹಾಗೆ ಆಗ್ಬಿಟ್ಟೆ ಅಂತ ಎಲ್ಲ ಅಲ್ಲ. ಡೆಫಿನೆಟ್ಲಿ ಕಷ್ಟ ಆಗಿದೆ. ಸೈಕಲ್ ಹೊಡೆದಿದ್ದೀನಿ, ಆಡಿಷನ್ಸು. ಸೊ ಇಟ್ ವಾಸ್ ಆಲ್ ಪ್ಲಾನ್ಡ್. ಅಂದ್ರೆ ಚಿಕ್ಕ ವಯಸ್ಸಿಂದಾನು ಇಷ್ಟಪಟ್ಟು ಕಷ್ಟಪಟ್ಟು. ಓಕೆ. ಸ್ಕೂಲಲ್ಲೆಲ್ಲ ಥಿಯೇಟರ್ ಆರ್ಟಿಸ್ಟ್ ಆತರ ಏನಾದ್ರು ಒಂದು ಸ್ಕಿಟ್ಸ್ ಎಲ್ಲ ಇರ್ತಲ್ಲ, ಪ್ರತಿಭಾ ಕಾರಂಜಿ. ಸೊ ಇಲ್ಲೆಲ್ಲ ಡಾನ್ಸ್ ಮಾಡೋದು, ಆಮೇಲೆ ಲೈಕ್ ಎಲ್ಲ ಪ್ರತಿಯೊಂದು ಸ್ಕಿಟ್ ಅಲ್ಲೂ ಕಲ್ಚರಲ್ ಆಕ್ಟಿವಿಟೀಸ್ ಅಂದ್ರೆ ಐ ಯೂಸ್ ಟು ಬಿ ಫಸ್ಟ್. ಹಾಗೆ ಚೆನ್ನಾಗಿ ಓದ್ತಾ ಇದ್ದೆ. ಐ ವಾಸ್ ಅ ಟಾಪ್. 98.6% ನಂದು ಸೆಕೆಂಡ್ PU. ಸೊ ಓ ಮೈ ಗಾಡ್. ಸಕ್ಕದಾಗಿ ಓದ್ತಾ ಇದ್ದೆ. ಸೈನ್ಸ್ ಆ ಕಾಮರ್ಸಾ? ಸೈನ್ಸ್, PCMB, ಬಯಾಲಜಿ. PCMB ಅಲ್ಲಿ 98.6. ಹೌದು. ಸೊ ಆಮೇಲೆ ವಾಟ್ ಡಿಡ್ ಯು ಟೇಕ್ ಅಪ್? ಇಂಜಿನಿಯರಿಂಗ್. ಅದರಲ್ಲೂ ಐ ವಾಸ್ ಲೈಕ್ ಅ ಡಿಸ್ಟಿಂಕ್ಷನ್ ಸ್ಟೂಡೆಂಟ್. ನಂದು 9.2 CGPA. ಇಂಜಿನಿಯರಿಂಗ್ ಅಲ್ಲಿ ಯಾರು ಓದೋದೇ ಇಲ್ಲ. ಕಮ್ಯುನಿಕೇಶನ್. ಅದ್ರ ಜೊತೆಗೆ ಆಕ್ಟಿಂಗ್ ನ ಒಂದು ಸೈಡ್ ಅಲ್ಲಿ ಇಟ್ಕೊಂಡು ಅದನ್ನ ಮಾಡ್ತಾ ಬಂದೆ. ಸೊ ಈಗ ಫ್ರಮ್ ಪಾಸ್ಟ್ 2 years ಕಂಪ್ಲೀಟ್ 100% ಆಕ್ಟಿಂಗ್. ಆಸಮ್. ನಾನು ಆಕ್ಚುಲಿ ಕೇಳ್ಬೇಕಂತಿದ್ದೆ, ವಾಟ್ ಕೈಂಡ್ ಆಫ್ ಸ್ಟೂಡೆಂಟ್ ವರ್ ಯು ಅಂತ. ನೀವು ಆಲ್ರೆಡಿ ಹೇಳ್ಬಿಟ್ಟಿದ್ದೀರಾ. 98 ಅಂದ ತಕ್ಷಣ ಜಡ್ಜ್ ಮಾಡಬಾರ್ದು ಬುಕ್ಕಿಶ್ ಅಂತ. ನನ್ನ ಕ್ಲಾಸ್ ಅಲ್ಲೇ ನೋ ವೇ. ನನ್ನ ಫ್ರೆಂಡ್ಸ್ ಎಲ್ಲ ಹೆಂಗೆ ಅಂದ್ರೆ, ನಿಂಗೆ ಕ್ವೆಶ್ಚನ್ ಪೇಪರ್ ಏನಾದ್ರು ಸಿಗುತ್ತಾ ಹೇಳ್ಬಿಡು ಅಂತ. ಯಾಕಂದ್ರೆ ನನ್ನ ಅಷ್ಟೋ ಫ್ರೆಂಡ್ಸ್ ಗ್ಯಾಂಗ್ ಅಲ್ಲಿ ಎಲ್ಲರೂ ಜಸ್ಟ್ ಪಾಸು, ಫೇಲು ಈ ತರ. ಬಿಕಾಸ್ ಎಲ್ಲರೂ ಒಟ್ಟಿಗೆ ಹ್ಯಾಂಗ್ ಔಟ್ ಮಾಡ್ತಾ ಇದ್ವಿ, ಆಚೆ ಓಡಾಡ್ತಿದ್ವಿ. ಸಿನಿಮಾ, ನಂಗೆ ಅವಾಗಿಂದ ಸಿನಿಮಾ ಹುಚ್ಚು. ಸಿನಿಮಾಗೆ ಹೋಗೋದು, ಲೈಕ್ ಹಾನೆಸ್ಟ್ಲಿ ಕ್ಲಾಸ್ ಅಟೆಂಡೇ ಮಾಡಿಲ್ಲ, ಬರೀ ಬಂಕ್, ಅದು ಇದು ಅದೇ ಕತೆಗಳು. ಸೊ ಪೇರೆಂಟ್ಸ್ ಕರ್ಸ್ಬಿಟ್ಟು ಅಟೆಂಡೆನ್ಸ್ ಇಲ್ಲ ಅಂತ ಉಗ್ದು ಕಳ್ಸಿದ್ರು ನಮ್ಮ ಕಾಲೇಜಲ್ಲಿ. ನಮ್ಮ ಅಪ್ಪನ ಕರ್ಸಿ ಎಲ್ಲ ಬೈದ್ ಕಳ್ಸಿದ್ರು. ಸೊ 10th ತನಕನೂ ಐ ವಾಸ್ ಲೈಕ್ ಚೆನ್ನಾಗಿ, ಅಂದ್ರೆ ಟೀಚರ್ಸ್ ಪೆಟ್. ಬಟ್ PUCನೆಲ್ಲ ಔಟ್ಸ್ಟ್ಯಾಂಡಿಂಗ್ ಸ್ಟೂಡೆಂಟ್, ಕರ್ದ್ ಹೋಗ್ದು ಆಚೆ ಹಾಕೋರು. ಬಟ್ ರಿಸಲ್ಟ್ ಅಂತ ಬಂದ್ಬಿಟ್ರೆ ಟಾಪರು ಕ್ಲಾಸಿಗೆ. ಸೊ ಎವ್ರಿಬಡಿ ಯೂಸ್ ಟು ಗೆಟ್ ಶಾಕ್. ನೀ ಯಾವಾಗ ಓದ್ತೀಯಾ, ನಿನ್ ರಾತ್ರಿ ಎಲ್ಲ ಓದ್ಬಿಡ್ತೀಯಾ ಅಂತ ಆತರ. ಓಕೆ, ಮತ್ತೆ ಹೇಳಿ, ಯಾವಾಗ ಓದ್ತಿದ್ರಿ? 2-3 days ಇದೆ ಅಂದಾಗ ಸಿಕ್ಕಾಪಟ್ಟೆ ಓದ್ಬಿಡ್ತಾ ಇದ್ದೆ. ಸೊ ನನ್ನ ಫ್ರೆಂಡ್ಸ್ಗೆಲ್ಲ ಯಾವ ತರ ಪಾಪ ಅವರೆಲ್ಲ ಫೇಲ್ ಆಗೋರು. ಆಮೇಲೆ ಮಿತ್ರದ್ರೋಹಿ ಅಂತ ಒಂಚೂರು. ಬಟ್ ಒಂದೊಂದ್ಸತಿ ಏನಾಗುತ್ತೆ ಅಂದ್ರೆ, ಎಷ್ಟೊಂದು ಟಾಪರ್ಸ್ ಓದ್ತಾ ಇರ್ತಾರೆ. ಓದಿದ್ದೀರಾ ಅಂತ ಕೇಳಿದ್ರೆ, ಇಲ್ಲಪ್ಪ, ಅಯ್ಯೋ ನಾನು ಓದೇ ಇಲ್ಲ, ನನ್ ಬುಕ್ಕೇ ಮುಟ್ಟಿಲ್ಲ ಅಂತ ಡೌ ಮಾಡ್ತಾ ಇರಲಿಲ್ಲ. ನಾನು ನಿಜವಾಗ್ಲೂ ಒಂದು 2-3 days ಅಲ್ಲಿ ಓದ್ಬಿಡ್ತಾ ಇದ್ದೆ. ಅಂದ್ರೆ ಮೆಮೊರಿ ಪವರ್ ತುಂಬಾ ಚೆನ್ನಾಗಿರ್ತಾ ಇತ್ತು. ಹಾಗಂತ ನೀವು ಜನರಲ್ ನಾಲೆಜ್ ಕ್ವೆಶನ್ಸ್ ಎಲ್ಲ ಕೇಳಿದ್ರೆ ಕಷ್ಟ. ಬಟ್ ದೇರ್ ಇಸ್ ಅ ಸೆಗ್ಮೆಂಟ್. ಹೇಳ್ಬಾರ್ದಿತ್ತು 98% ಅಂತ. ಸೆಕೆಂಡ್ ಸ್ಟ್ಯಾಂಡರ್ಡ್ ಪಾಸ್ ಮಾಡ್ಬೇಕಲ್ಲ ನನ್ನ ಶೋ ಅಲ್ಲಿ. ಮತ್ತೆ
ನಿಮ್ದು ಫಸ್ಟ್ ಮೂವಿ? ನನ್ನ ಫಸ್ಟ್ ಮೂವಿ 1980 ಪ್ರಿಯಾಂಕಾ ಉಪೇಂದ್ರ ಅವ್ರ ಜೊತೆ ಮಾಡಿದ್ದು. ಅದಕ್ಕೆ ಸೈಮಾ ಬಂತು ಬೆಸ್ಟ್. ಓ ಮೈ ಗಾಡ್. ಸೊ ಈಗ ಸೆಕೆಂಡ್ ಒನ್ ಕೃಷ್ಣಂ ಪ್ರಣಯ. ಯಾವಾಗ ಅದು ರಿಲೀಸ್ ಆಗಿದ್ದು? 1980 ವಾಸ್ 2021-22 ಅಲ್ಲಿ ಹಂಗ್ ರಿಲೀಸ್ ಆಗಿದ್ದು. ಓಕೆ. ಸೊ ಅದಕ್ಕೆ ಸೈಮಾ ಬೆಸ್ಟ್ ಡೆಬ್ಯೂಟೆಂಟ್ ಅಂತ ಅದೇ ಅವಾರ್ಡ್. ವಾವ್. ಸೊ ಈಗ ಮೈ ಪ್ರಾಪರ್ ಸೆಕೆಂಡ್ ಮೂವಿ ವಿತ್ ಗಣೇಶ್ ಸರ್, ಗೋಲ್ಡನ್ ಸ್ಟಾರ್ ಗಣೇಶ್ ಸರ್. ಅಮೇಝಿಂಗ್. ಸೊ ಅದ್ಯಾವಾಗ ಫಸ್ಟ್ ಮೂವಿ ಯಾವಾಗ ಶುರು ಆಗಿದ್ದು ನಿಮ್ದು? ಐ ವಾಸ್ 20 year old. ಹೌ ಡಿಡ್ ಯು ಗೆಟ್ ದಿಸ್ ಚಾನ್ಸ್? ಆಡಿಷನ್ಸ್. ನನ್ಗೆ ಹೇಗೆ ಅಂದರೆ ನಾನು ಹೇಳಂಗೆ ನನ್ನ ಪ್ರಕಾರ ಆ್ಯಕ್ಟಿಂಗ್ ಅನ್ನೋದು ಒಂಥರ ಸಮುದ್ರ ಅಂತ ನಾನು ಅನ್ಕೊಂಡ್ಬಿಟ್ಟಿದೆ. ಸೊ ಅಲ್ಲಿಗೆ ಜಾಯಿನ್ ಆಗಬೇಕು ಅಂದರೆ ಬಾವಿ, ಕೆರೆ, ಇದೇನಿದು ನದಿ ಎಲ್ಲ ದಾಟ್ಕೊಂಡು ಬರಬೇಕು ಅನ್ನೋ ನನ್ನ ಕಾನ್ಸೆಪ್ಟ್. ಯಾಕಂದರೆ ಬ್ಯಾಕ್ಗ್ರೌಂಡ್ ಇಲ್ಲ, ಏನೋ ಒಂದು ಒಟ್ಟಿನಲ್ಲಿ ಮಾಡಬೇಕು, ಲೈಕ್ ಯಾರ್ಯಾರು ಕಾಂಟ್ಯಾಕ್ಟ್ ಸಿಗುತ್ತೆ ಹುಡ್ಕೊಂಡು ಹೋಗಬೇಕು ಅಂತ. ಸೊ ಅಲ್ಲಿ ಸ್ಟಾರ್ಟ್ ಆಗಿದ್ದು ಮಾಡ್ಲಿಂಗ್. ಸೊ ಮಾಡ್ಲಿಂಗ್ ಈಸಿ, ಫೋಟೋ ಶೂಟು, ಆಡ್ಸ್, ಅದು ಇದು, ರ್ಯಾಂಪ್ ವಾಕ್ಸ್. ಸೊ ಇದು ಕಾಲೇಜಲ್ಲಿ ಇರ್ಬೇಕಾದ್ರೇನೆ ಸೈಡ್ ಬೈ ಸೈಡ್ ಮಾಡ್ತಾ ಇದ್ದೆ. ಸೊ ಅಲ್ಲಿಂದ ಸ್ಲೋಲಿ ಟೆಲಿವಿಷನ್ ಆಡಿಷನ್ಸ್ ಈಸಿಯಾಗಿ ಸಿಗ್ತಾ ಇತ್ತು. ಅಂದ್ರೆ ಆಡಿಷನ್ಸ್ ಅಟೆಂಡ್ ಮಾಡ್ತಿದ್ದೆ. ಅಲ್ಲಿಂದ ಗಟ್ಟಿ ಮೇಳ ಅಂತ ಒಂದು ಜಿ ಕನ್ನಡದಲ್ಲಿ ಸೀರಿಯಲ್ ಆಫರ್ಸ್ ಸಿಕ್ತು. ಸೊ ಅಲ್ಲಿ ಒಂದು 7 months ವರ್ಕ್ ಮಾಡಿದೆ. ಸೊ ನಾನು ಹೆಂಗೆ ಅಂದ್ರೆ ಓಕೆ ಈಗ ಆಯ್ತು, ಇದ್ರ ನೆಕ್ಸ್ಟ್ ಸ್ಟೆಪ್ ತಗೋಬೇಕು, ಇದ್ರಲ್ಲೇ ಕಂಟಿನ್ಯೂ ಮಾಡೋದು ಬೇಡ ಅಂತ ಐ ಕೇಮ್ ಔಟ್ ಆಫ್ ಇಟ್. ಅದಾದ್ಮೇಲೆ ಒಂದಿಷ್ಟು ಮತ್ತೆ ಟೆಲಿವಿಷನ್ಸ್ ಆಫರ್ಸ್ ಬರ್ತಾ ಇತ್ತು. ಬಟ್ ಐ ವಾಸ್ ಲೈಕ್ ಓಕೆ ನನ್ನ ನದಿ ನೋಡಾಗಿದೆ, ಈಗ ಸಮುದ್ರ ಹೋಗ್ಬೇಕು ಅಂತ. ಸೊ ಅಲ್ಲಿಂದ ಅಗೇನ್ ಒನ್ ಸ್ಟೆಪ್ ಹೆಡ್ ಅಂತ ಹೇಳ್ಬಿಟ್ಟು ಸಿನಿಮಾಗಳಲ್ಲಿ ನೋಡ್ತಾ ಇದ್ದೆ. ಸೊ ಅಲ್ಲಿ ಆಡಿಷನ್ಸ್ ಕೊಟ್ಟು ದೆನ್ ಐ ಗಾಟ್ ಅ ಗುಡ್ ಆಪರ್ಚುನಿಟೀಸ್ ಅಂಡ್ ಐ ಆಮ್ ಹಿಯರ್ ಟುಡೇ. ಅಮೇಜಿಂಗ್. ಸೊ ಇವಾಗ ಸಮುದ್ರ ಆದ್ಮೇಲೆ ವಾಟ್ ನೆಕ್ಸ್ಟ್? ಸಮುದ್ರ ತುಂಬಾ ದೊಡ್ಡದಿದೆ. ಸಮುದ್ರದಲ್ಲಿ ಎಡ್ಜ್ ಕಾಣಿಸ್ತಾ ಇಲ್ಲ ನನಗೆ. ಸೊ ಇನ್ನು ಡೀಪರ್ ಹೋಗೋಣ ಅಂತ ನೋಡ್ಬೇಕು, ಒಂದೊಂದು ಮುತ್ತುಗಳನ್ನ ಕಲೆಕ್ಟ್ ಮಾಡ್ಕೊಂಡು ಮುಂದೆ ಹೋಗ್ಬೇಕು ಅಂತ ಇದೀನಿ. ನೀವು ಹೇಳಿದ್ರಿ it was not easy to get this ಅಂತ. I know ಎಲ್ಲಾರ್ದು ಸ್ಟ್ರಗಲ್ ಸ್ಟೋರೀಸ್ ಎಲ್ಲ ಇರುತ್ತೆ. ವಾಟ್ ಈಸ್ ಯೋರ್ ಸ್ಟ್ರಗಲ್ ಸ್ಟೋರಿ? ಎಲ್ಲಿಂದ ಸ್ಟಾರ್ಟ್ ಮಾಡೋದು ಅಂತ ಗೊತ್ತಾಗಲ್ಲ. ಫಸ್ಟ್ ಆಸ್ ಅ ಗರ್ಲ್ ಸ್ಟ್ರಗಲ್ ಬರೋದು ಫ್ರಮ್ ಹೋಮ್ ಓನ್ಲಿ. ಯಾಕಂದ್ರೆ ಒಂದು ಕನ್ವಿನ್ಸ್ ಮಾಡೋದಿದೆಯಲ್ಲ ಫಾರ್ ಅನ್ ಪೇರೆಂಟ್ಸ್ ದಟ್ ಇದು ರಾಂಗ್ ಅಲ್ಲ, ಆಕ್ಟಿಂಗ್ ಇಸ್ ನಾಟ್ ಸಮಥಿಂಗ್ ಚೂಸಿಂಗ್ ಅ ರಾಂಗ್ ಕೆರಿಯರ್ ಅಂತ. ಅದ್ರಲ್ಲಿ ಅಲ್ಲೇ ಸ್ಟಾರ್ಟ್ ಆಗುತ್ತೆ ಸ್ಟ್ರಗಲ್. ಅಂಡ್ ಅದ್ರಲ್ಲೂ ನಾನು ತುಂಬಾ ಚೆನ್ನಾಗಿ ಓದ್ತಾ ಇದ್ದೆ ಅಂತ ಹೇಳಿದೆ. ಸೊ ಹಾಗಿದ್ದಾಗ ಪೇರೆಂಟ್ಸ್ ಎಕ್ಸ್ಪೆಕ್ಟೇಷನ್ಸ್ ಆಗ್ಲಿ, ರಿಲೇಟಿವ್ಸ್ ಎಕ್ಸ್ಪೆಕ್ಟೇಷನ್ಸ್ ಆಗ್ಲಿ ಸಿಕ್ಕಾಪಟ್ಟೆ ಬೇರೆನೇ ಇರುತ್ತೆ. ಮೆಡಿಕಲ್ ಮಾಡ್ತಾರೆ, ಇಂಜಿನಿಯರ್, ಏನೋ ಒಂದು ಆ ಥರ. ಸೊ ನಾನು ಸಡನ್ ಆಗಿ ಔಟ್ ಆಫ್ ದ ಬಾಕ್ಸ್ ಅವರಿಗೆ ನಾನು ಆಕ್ಟಿಂಗ್ ಪ್ರೊಫೆಷನ್ ಚೂಸ್ ಮಾಡ್ತೀನಿ ಅಂದಾಗ ಎಲ್ಲರೂ ಯಾಕೆ ನೀನ್ ಚೆನ್ನಾಗಿ ಓದ್ತಿದ್ದೆಲ್ಲ. ಸೊ ನನ್ ಏನಂದ್ರೆ ಚೆನ್ನಾಗಿ ಓದೋರು ಯಾರು ಆಕ್ಟ್ ಮಾಡಬಾರ್ದು, ಹಾಗಿದ್ರೆ ಫೇಲ್ ಸ್ಟೂಡೆಂಟ್ಸ್ ಮಾತ್ರ ಆಕ್ಟರ್ಸ್ ಆಗ್ಬೇಕಾ? ನೋ, ಆಕ್ಟಿಂಗ್ ಇಸ್ ಸಮಥಿಂಗ್ ಪ್ಯಾಷನ್ ನಾನು ಮಾಡಬೇಕು ಅಂತಿರೋದು. ಅದಕ್ಕೂ ಎಜುಕೇಶನ್ಗೂ ಯಾವುದೇ ಲಿಂಕ್ ಇಲ್ಲ. ಸೊ ಹೀಗೆ ಅನ್ಕೊಂಡು ಫಸ್ಟ್ ಸ್ಟ್ರಗಲ್ ಅದೇ, ಪೇರೆಂಟ್ಸ್ ನ ಕನ್ವಿನ್ಸ್ ಮಾಡಿ ಅಕ್ಸೆಪ್ಟ್ ಮಾಡಿಸಿ. ಹೇಗೆ ಕನ್ವಿನ್ಸ್ ಮಾಡಿದ್ರು? ಇನ್ನೂ ಕನ್ವಿನ್ಸ್ ಆಗಿಲ್ಲ, ಅವ್ರು ಆಗ್ತಾ ಇದಾರೆ. ಅದು ಪ್ರೊಸೀಜರ್ ಅವ್ರು ಇನ್ನೂ ಸಿಂಕಿನ. ಅವ್ರು ಇವಾಗ ಏನಂದ್ರೆ ಹೋಗ್ಲಿ ಬಿಡು ಏನೋ ಒಂದು ಅಂತ ಅಂದಿದ್ದಾರೆ. ಸೊ ಅದ್ ಹೇಗಾಗುತ್ತೆ ಅಂದ್ರೆ ಇಟ್ಸ್ ಇನ್ನೂ ನಮ್ಗೆ ಥ್ರೈವ್, ಇನ್ನೂ ಏನಾರ ಮಾಡ್ಬೇಕು ಟು ಮೇಕ್ ದೆಮ್ ಫೀಲ್ ಪ್ರೌಡ್. ಪ್ರಾಬ್ಲಿ ಆ ಲೈಫ್ದು ಟಾರ್ಗೆಟ್ ಅದಾಗ್ಬಿಟ್ಟಿದೆ ಇವಾಗ, ಟು ಮೇಕ್ ಮೈ ಪೇರೆಂಟ್ಸ್ ಪ್ರೌಡ್. ಅಂದ್ರೆ ನನ್ನ ಡಿಸಿಷನ್ ಅವ್ರಿಗೆ ರಿಗ್ರೆಟ್ ಅನ್ಸ್ಬಾರ್ದು ಯಾವತ್ತು. ಸೊ ಕೆಟ್ಟ ಹೆಸರು ಎಲ್ಲೂ ತಗೋಬಾರ್ದು ಅನ್ನೋದು ಮೈಂಡ್ ಅಲ್ಲಿ ಫಸ್ಟ್ ಥಿಂಗ್ ಕೂತಿರೋದು. ವೆರಿ ಇಂಪಾರ್ಟೆಂಟ್. ಯಾ, ಸೊ ಯಾವ ತರ ಬೇಕಿದ್ರು ಫೇಮ್ ತಗೋಬಹುದು, ಬಟ್ ನೆಗೆಟಿವ್ ಫೇಮ್ ಬೇಡ ಅನ್ನೋದು ಫಸ್ಟ್ ಥಿಂಗು ಈಗ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿಯಿಂದ. ಸೊ ಅಲ್ಲಿ ಫಸ್ಟ್ ಸ್ಟ್ರಗಲ್. ಸೆಕೆಂಡ್ ಸ್ಟ್ರಗಲ್ ಬಂದು ನೋ ಬ್ಯಾಕ್ ಗ್ರೌಂಡ್ ಅಂಡ್ ಯಾವ ಗಾಡ್ ಫಾದರ್ ಇಲ್ಲ, ಏನೂ ಇಲ್ಲ. ಸೊ ವೇರ್ ಟು ಸ್ಟಾರ್ಟ್, ಹೌ ಟು ಸ್ಟಾರ್ಟ್, whom to approach and ಯಾರನ್ನ ಟ್ರಸ್ಟ್ ಮಾಡೋದು. ದಿಸ್ ಆರ್ ದ ಅದರ್ ಫ್ಯೂ ಚಾಲೆಂಜಸ್. ಸೊ ಟೈಮ್ ವೇಸ್ಟ್ ಆಗ್ತಾ ಇತ್ತು ಒಂದು ಸ್ವಲ್ಪ ಜನದ ಜೊತೆ. ಅಂದ್ರೆ ಮಾಡೋಣ ಈ ಸಿನಿಮಾ ಇದೆ, ಅದು ಕೆಲವೊಬ್ರು ಎಷ್ಟು ಫೇಕ್ ಮಾಡ್ಬಿಡ್ತಾರೆ ಅಂದ್ರೆ ನಾಳೆನೆ ಅವ್ರೊಟ್ಟಿಗೆ ದೊಡ್ಡ ಹೀರೋಯಿನ್ ಹಂಗೆ ಅನ್ಕೊಂಡು. ಬಟ್ ಅವ್ರ ಹತ್ರ ಒಂದು ಜೇಬಲ್ 10 ರೂಪಾಯಿನೂ ಇರಲ್ಲ, ಬಟ್ ದೇ ವಿಲ್ ಟೆಲ್ 200 CR ಮೂವಿ ಮಾಡ್ತಾ ಇದ್ದೀನಿ ಅಂತ. ಸೊ ಆ ತರ ಇದಾರೆ ಕೆಲವೊಬ್ರು. ಸೊ ಎಲ್ಲರೂ ಹಾಗೆ ಅಂತ ಹೇಳಕ್ಕಾಗಲ್ಲ, ಬಟ್ ದೇರ್ ಆರ್ ಲಾಟ್ ಆಫ್ ಸ್ಕ್ಯಾಮ್ಸ್. Who is that person? So how to choose ಗೊತ್ತಿಲ್ಲ ಅಲ್ಲ. ಸೊ ನೀವು ಈಗ ಯಾವ್ದನ್ನೊಂದು IT ಆಗಿರ್ಬೋದು ಅಥವಾ ಬೇರೆ ಯಾವ್ದು, IT ಅಂತ ಹೇಳಕ್ಕಾಗಲ್ಲ, ಬೇರೆ ಯಾವುದೇ ಪ್ರೊಫೆಷನ್ ಆದ್ರೆ ಓಕೆ ನಾನು ಹಿಂಗೆ ಮಾಡಿದ್ರೆ ಇಲ್ಲಿ ರೀಚ್ ಆಗ್ತೀನಿ, ನನಗೆ ಇಂಜಿನಿಯರಿಂಗ್ ಮುಗಿದ್ರೆ ಐ ಆನ್ ಇಂಜಿನಿಯರ್. ಬಟ್ ಆಕ್ಟಿಂಗ್ಗೆ ದೇರ್ ಇಸ್ ನೋ ಪಾತ್. ಆಕ್ಟಿಂಗ್ ಅಂತಲ್ಲ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ದೇರ್ ಇಸ್ ನೋ ಪಾತ್. ಯು ಡೋಂಟ್ ನೋ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅನ್ನೋದು ಗೊತ್ತಿಲ್ಲ. ಅಂಡ್ ಯಾವ ರೂಟಲ್ಲಿ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ. ನಾನು ಹೋಗ್ತಿರೋ ರೂಟ್ ಸರಿನಾ ಅಥವಾ ವೇಸ್ಟ್ ಮಾಡ್ತಾ ಇದೀನ ಟೈಮ್ ಅಂತ ಗೊತ್ತಿಲ್ಲ. ಸೊ ಪೇಷನ್ಸ್ ಅದು ಇನ್ನೊಂಥರ ಚಾಲೆಂಜು. ಸೊ ಮೆಂಟಲ್ ಸ್ಟೆಬಿಲಿಟಿನ ಇಟ್ಕೊಂಡು ಇನ್ನೂ ಮುಂದೆ ಹೋಗೋದು, ಇದೆಲ್ಲ ಒಂಥರ ಪಾರ್ಟ್ ಆಫ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಅಂತ. ಸೊ ಇದ್ರ ಮಧ್ಯದಲ್ಲಿ ಸ್ಟ್ರಗಲ್ ಮಾಡಿಕೊಂಡು ಕಾಂಪಿಟೇಷನ್ಸು, ಹೊಸೊಬ್ರು ಬರ್ತಾ ಇರ್ತಾರೆ, ಹಳೊಬ್ರು ಸ್ಟಾರ್ಸ್ ಆಗಿರ್ತಾರೆ. ಸೊ ನಾವೇನು ಅನ್ನೋದನ್ನ ಕಂಡಿಡ್ಕೊಳ್ಳೋದೇನೆ ಒನ್ ಆಫ್ ದ ಬಿಗ್ಗೆಸ್ಟ್ ಚಾಲೆಂಜ್ ಅಂತ ಐ ಫೀಲ್. ಆ್ಯಂಡ್
ಆಲ್ಸೋ ಐ ಥಿಂಕ್ ಒಂದು ರೋಲ್ ಬಂದಾಗ ಆ ರೋಲ್ ಮಾಡ್ಬೇಕಾ ಬೇಡವಾ? ಎಕ್ಸಾಕ್ಟ್ಲಿ. ಸೊ ನಾವ್ ಹೆಂಗೆ ಅಂದ್ರೆ ಈಗ ಹೇಗಾಗ್ಬಿಟ್ಟಿದೆ ಅಂದ್ರೆ ಪಬ್ಲಿಕ್ ಲೈಫ್ ಅಂತ ಅಂದ ತಕ್ಷಣ ನಾವು ಇಲ್ಲ ಇದು ತಪ್ಪು ಅಂತ ಅಂದ್ರೂ ಅದು ತಪ್ಪು, ಕರೆಕ್ಟ್, ಸರಿ ಅಂತ ಅಂದ್ರೂ ಅದು ತಪ್ಪು. ಸೊ ಏನೇ ಮಾತಾಡಿದ್ರು ದೇರ್ ಆರ್ ಪೀಪಲ್ ಟೆಲ್ ಯು ನೀನೇನ್ ಹಿಂಗ್ ಮಾತಾಡ್ದೆ ಅಂತ ಹೇಳೋದಕ್ಕೆ. ನಾನಿಲ್ಲ ನಂಗೆ ರೆಡ್ ಇಷ್ಟ ಮಾತಾಡಿದ್ರು ಏನಕ್ ಮಾತಾಡ್ದೆ, ನಾನು ಏನು ಮಾತಾಡಲ್ಲ ಸೈಲೆಂಟ್ ಆಗಿದ್ರು ಇವಳು ಕೊಬ್ಬು ಜಾಸ್ತಿ ಮಾತೇ ಆಡಲ್ಲ ಅಂತ. ಸೊ 2 ಸೆಕೆಂಡ್ ಓಕೆ ನಾನು ಏನ್ ಮಾಡ್ಬೇಕು ಇವಾಗ? ನಾನು ಸುಮ್ನೆ ಇರ್ಬೇಕಾ, ಮಾತಾಡ್ಬೇಕಾ, ಲೆಫ್ಟ್ ತಿರುಗ್ಬೇಕಾ, ರೈಟ್ ತಿರುಗ್ಬೇಕಾ, ಸುಮ್ ಕೂರ್ಬೇಕಾ ಗೊತ್ತಾಗಲ್ಲ. ಸೊ ಆ ಜಡ್ಜ್ಮೆಂಟ್ ಗೊತ್ತಾಗ್ತಾ ಇರುತ್ತಲ್ಲ ಅಕ್ಕಪಕ್ಕದಲ್ಲಿ, ನೆಗೆಟಿವ್ಸ್ ಬರ್ತಾ ಇರುತ್ತೆ, ಪಾಸಿಟಿವ್ಸು ಬರ್ತಾ ಇರುತ್ತೆ. ಸೊ ಬ್ಯಾಲೆನ್ಸಿಂಗ್ ಸಿಕ್ಕಾಪಟ್ಟೆ ಒಂದೊಂದ್ಸತಿ ತುಂಬಾ ಕಷ್ಟ ಅನ್ಸುತ್ತೆ, ಒಂದೊಂದ್ಸತಿ ಇಟ್ಸ್ ಓಕೆ, ಪಾರ್ಟ್ಸ್ ಅಂಡ್ ಇದು ಅಂತ. ಹೂ ಇಸ್ ದ ಗೋ ಟು ಪರ್ಸನ್ ದಟ್ ಯು ಹ್ಯಾವ್ ಇದ್ರ ಬಗ್ಗೆ ಎಲ್ಲ ಮಾತಾಡಕ್ಕೆ? ದೇರ್ ಇಸ್ ಸಮ್ವನ್ ಹೂ ಕ್ಯಾನ್ ಗೈಡ್ ಯು? ಫ್ರೆಂಡ್ಸ್ ಓನ್ಲಿ. ಲೈಕ್ ನನಗೆ ಒಂದು ಕಪಲ್ ಆಫ್ ಫ್ರೆಂಡ್ಸ್ ಇದ್ದಾರೆ, 2 to 3 ಫ್ರೆಂಡ್ಸ್, ವೇರ್ ತುಂಬ ನನಗೆ ಲೋ ಅನ್ನಿಸ್ದಾಗ ಐ ಗೋ ಟು ದಮ್, ಐ ರ್ಯಾಂಟ್ ಲೈಕ್ ಹಿಂಗಾಯ್ತು ಅವ್ರು ಹಿಂಗಂದ್ರು ಲೈಕ್ ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ದೆನ್ ಅದಕ್ಕೆಲ್ಲದಕ್ಕಿಂತ ಹೆಚ್ಚಾಗಿ ಪ್ರಾಬ್ಲಿ ಐ ಹ್ಯಾವ್ ಟು ಗಿವ್ ದ ಕ್ರೆಡಿಟ್ ಫಾರ್ ಮೈ ಸೆಲ್ಫ್. ಯಾಕಂದ್ರೆ ಎಷ್ಟೇ ನಾವು ಆಚೆ ಕಡೆಯವ್ರಿಗೆ ಏನೇ ಹೇಳಿದ್ರು ಎಲ್ಲೋ ಒಂದು ನಮ್ಮ ಡಿಸಿಷನ್ ನಾವೇ ತಗೊಳ್ಳೋದು. ಆ್ಯಂಡ್ ದಟ್ ಆ ಮೂಮೆಂಟ್ ಇರುತ್ತಲ್ಲ ವೇರ್ ಮೆಂಟಲ್ ಬ್ರೇಕ್ ಡೌನ್, ಅಲ್ಲಿಂದ ಆಚೆ ಬರೋದು ನಾವೇ ಅನ್ಸುತ್ತೆ. ಪ್ರಾಬ್ಲಿ ದ ಸ್ಟ್ರೆಂತ್ we have inside us ಅಲ್ಲ, that will push you forward ಅಂತ. ಸೊ ಆ ಥರ ಯಾವಾಗಲೇ ಲೋ ಹೋದಾಗ್ಲೂ ಪ್ರಾಬ್ಲಿ ಎಷ್ಟೇ ಆಚೆ ಕಡೆಯವ್ರು ಹೆಲ್ಪ್ ಮಾಡಿದ್ರು ನಮ್ಮನ್ನ ನಾವು ಏನು ಬೂಸ್ಟ್ ಮಾಡ್ಕೊಂಡು ಇಲ್ಲಿ ಕಮ್ ಅಪ್ ಅಲ್ಲ ನೆಕ್ಸ್ಟ್ ಡೇ, ಇಲ್ಲ ಮತ್ತೆ ಮಾಡಬೇಕು ಅಗೇನ್, ನ್ಯೂ ಡೇ ನ್ಯೂ ಜರ್ನಿ, ಅಗೇನ್ ವಿ ಪುಟ್ ಅಪ್ ಮೇಕಪ್ ಆನ್ ಅಂಡ್ ಕಮ್ ಟು ದ ಸ್ಟೇಜ್. ಸೊ ಹ್ಯಾವ್ ಟು ಗಿವ್ ಕ್ರೆಡಿಟ್ಸ್ ಫಾರ್ ನನ್ನ ಸೆಲ್ಫಿಗೆ. ಡೆಫಿನೆಟ್ಲಿ. ಎಲ್ರಿಗೂ ಇವಾಗ ಬೇಜಾರಾಗಿದೆ ಅಂದರೆ there's a process that one goes through. ಇವಾಗ ಫಾರ್ ಸಮ್ ಪೀಪಲ್ ಮ್ಯೂಸಿಕ್ ಕೇಳಿದ್ರೆ ಬೆಟರ್ ಅನ್ಸುತ್ತೆ, ಅಥವಾ ಒಬ್ರೊಬ್ರು ಲಾಂಗ್ ಡ್ರೈವ್ ಹೋದ್ರೆ ಬೆಟರ್ ಅನ್ಸುತ್ತೆ. ಐ ಜಸ್ಟ್ ಸ್ಲೀಪ್ ಆಫ್. ನೀವೇನ್ ಮಾಡ್ತೀರಾ? ನಾನು ತಿಂತೀನಿ. ಓ, ಸ್ಟ್ರೆಸ್ ಈಟಿಂಗ್. As an actor, can you afford to do that? ಇನ್ನು ಅದು ಇನ್ನೊಂದು ಚಾಲೆಂಜು, ಡಯಟ್ ಮಾಡೋದು. ಬಟ್ ನನಗೆ ತುಂಬ ಬೇಜಾರಾಗ್ತಿದೆ, ನನ್ನ ಕೈಲಿ ಆಗ್ತಾ ಇಲ್ಲ ಅಂದರೆ ಐ ಬಿ ಲೈಕ್ ನನ್ಗೊಂದು ಇವಾಗ ಒಂದು ಸ್ವೀಟು, ಐ ಡಿಸರ್ವ್ ದಟ್. ತುಂಬ ಡಲ್ ಆಗಿದ್ದೀನಿ, ನಾನು ತಿನ್ನಬೇಕು. ಸೊ ಒಂದು ಐಸ್ ಕ್ರೀಮು, ಒಂದು ಏನಾರ DBC ಆ ಥರ ಎಲ್ಲ ತಿಂದ್ಬಿಟ್ರೆ ಐ ಆಮ್ ಲೈಕ್ ಗುಡ್ ಟು ಗೋ, ಎನರ್ಜಿ ಬ್ಯಾಕ್ ಅಂತ. ಸೊ ನಾನು ಸ್ವಲ್ಪ ಅಲ್ಲ ಜಾಸ್ತಿನೇ ಫುಡಿ, ಸೊ ತಿಂತೀನಿ. ಸೊ ಡಯಟ್ ಎಲ್ಲ ಹೇಗೆ ನಿಮ್ದು? ಡಯಟ್ ಡೆಫಿನೆಟ್ಲಿ ಮಾಡ್ತೀನಿ. ಇವಾಗ ನೀವು ತಿಂತೀನಿ ಅಂತ ಜಡ್ಜ್ ಮಾಡಬೇಡಿ ನನ್ನ. ನಾಟ್ at all. As an actor you are supposed to maintain your body. ಮೇಂಟೈನ್ ಮಾಡ್ತೀನಿ. ಐ ಗೋ ಟು ಜಿಮ್. ಸೊ ಅಲ್ಲಿ ಏನು ಟ್ರೈನರ್ ಹೇಳ್ತಾರೋ ಅವ್ರು ಹೇಳ್ದಂಗೆ ಕೇಳ್ತೀನಿ. ನನ್ನ ಟ್ರೈನರ್ ಕೇಳಿಸ್ಕೊಂಡ್ರೆ where you can also ಸೊ ಒಂದು ಚೀಟ್ ಡೇ ಇರುತ್ತೆ, ಅಲ್ಲಿ ತಿಂತೀನಿ. ತುಂಬಾ ಬೇಜಾರಾದಾಗ ಐ ಫೀಲ್ ಓಕೆ, ಇಲ್ಲ ಐ ಡಿಸರ್ವ್ ಟುಡೇ ಒಂದು ಟ್ರೀಟ್ ಅಂತ ತಿನ್ಬಿಡೋದು. ನೆಕ್ಸ್ಟ್ ಡೇ ಇನ್ನೊಂದು 2 ರೌಂಡ್ ಎಕ್ಸ್ಟ್ರಾ. ಸೊ ಯು ಹ್ಯಾವ್ ಲೈಕ್ ಅ ಸೆಟ್ ಡಯಟ್ ಅಂಡ್ ದೆನ್ ಅದು ಮಾಡಲೇಬೇಕು ಅಂತ. ಮುಂಚೆ ಇರಲಿಲ್ಲ. ಮುಂಚೆ ಯಾರೇ ಇದೇ ಥರ ಇಂಟರ್ವ್ಯೂಗೆಲ್ಲ ಕೂತಾಗ 2-3 years ಬ್ಯಾಕ್ ಐ ಯೂಸ್ ಟು ಟೆಲ್ ನೋ ಗಾಡ್ಸ್ ಗಿಫ್ಟ್, ನಾನು ಎಷ್ಟೇ ತಿಂದ್ರು ನಾನು ದಪ್ಪ ಆಗಲ್ಲ ಅಂತೆಲ್ಲ ಹೇಳ್ತಾ ಇದ್ದೆ. ಬಟ್ ಇವಾಗ ಬಾಡಿ ಒಂದು ಸ್ವಲ್ಪ ತಿಂದ್ರು ನಾಳೆ ದಪ್ಪ ಆಗೋಗ್ತೀನಿ. ಸೊ ಇವಾಗ ಹಂಗೆ ಹೇಳೋಕ್ಕಾಗಲ್ಲ. ಐ ಆಮ್ ಡೇಟಿಂಗ್. ನಿಮ್ಗೆ ಯಾರು ರಶ್ಮಿಕಾ ಮಂದಣ್ಣ ಥರ ಇದ್ದೀರಾ ನೀವು? ಒಂದಿದ್ದಾರಾ? ತುಂಬಾ ಜನ ಹೇಳ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಎಸ್ಪೆಷಲಿ ಅದನ್ನ ಫೋಟೋ ಎಲ್ಲ ಶೂಟ್ಸ್ ಎಲ್ಲ ಹಾಕಿದ್ರೆ ದೇ ಟೆಲ್ ನೆಕ್ಸ್ಟ್ ರಶ್ಮಿಕಾ ಮಂದಣ್ಣ ಅಂತ. ಅಂಡ್ ಇನ್ನೊಂದ್ ಸ್ವಲ್ಪ ಜನ ಏನ್ ಮಾಡ್ತಾರೆ ಗೆಸ್ ಹೂ ಅಂತೆಲ್ಲ ಹಾಕಿರ್ತಾರಲ್ಲ ಹಿಂದ್ಗಡೆಯಿಂದ, ನಾನೇ ನೋಡ್ತಿರ್ತೀನಿ ಅದನ್ನ, ಅರ್ಧ ಕಮೆಂಟ್ಸ್ ಫುಲ್ ರಶ್ಮಿಕಾ ಅನ್ಸುತ್ತೆ ಲೈಕ್ ನೋ ಇಟ್ಸ್ ಮೀ, ನಾನದು ಅಂತ ಸುಮಾರು ಜನ ಹೇಳಿದ್ದಾರೆ. ಹೌದು. ಹೂ ಇಸ್ ಯೋರ್ ಫೇವ್ರೆಟ್ actress that you look up to? maybe probably ಕನ್ನಡದಲ್ಲಿ ಅಂತ ಅಂದ್ರೆ ರಾಧಿಕಾ ಪಂಡಿತ್ ಡೆಫಿನೆಟ್ಲಿ. ಯಾಕಂದ್ರೆ ನಂಗೆ ಬರೀ ಅವರು ಆಕ್ಟಿಂಗ್ ಕೆರಿಯರ್ ಅಂತ ಅಲ್ಲ, ಹರ್ ಪರ್ಸನಲ್ ಲೈಫ್ also ಪ್ರತಿಯೊಂದನು ದ ವೇ ಶಿ ಟುಕ್ ಅಲ್ಲ, ಒಂದು ನೆಗೆಟಿವ್ ಇಲ್ದೆ ಹೌ ಶಿ ಹ್ಯಾಂಡಲ್ ಬೋತ್ ಪರ್ಸನಲ್ ಲೈಫ್ ಅಂಡ್ ಹರ್ ಪ್ರೊಫೆಷನಲ್ ಲೈಫ್ ನಂಗೆ ಸಿಕ್ಕಾಪಟ್ಟೆ ಫ್ಯಾಸಿನೇಟಿಂಗ್ ಅಂಡ್ ಇನ್ಸ್ಪಿರೇಷನ್ ಅಂತ. ಝೀರೋ ಕಾಂಟ್ರವರ್ಸಿ. ಅದು ಹೆಂಗ್ ಸಾಧ್ಯ ಈ ಇಂಡಸ್ಟ್ರಿ ಅಂತಾನೆ ಗೊತ್ತಿಲ್ಲ. ಬಟ್ ಈಗೆಲ್ಲ ಆಗ್ತಿರೋದೆಲ್ಲ ನೋಡ್ಬಿಟ್ರೆ ತುಂಬಾ ಇನ್ಸ್ಪಿರೇಷನ್ ಅನ್ಸುತ್ತೆ ಅವ್ರ ಜರ್ನಿ. ಆಕ್ಟರ್ ಯಶ್ ಫೇವ್ರೇಟ್? ಡೆಫಿನೆಟ್ಲಿ. ಅವರಿಬ್ರು ಕಪಲ್ಲೇನೆ ಸಿಕ್ಕಾಪಟ್ಟೆ ಇಷ್ಟ. ಅಪ್ಪು ಸರ್ ಇಷ್ಟ. ಸೊ ಆಕ್ಟ್ರೆಸ್ ಅಂತ ಅಂದ್ರೆ ತುಂಬಾ ಜನ ಇದ್ದಾರೆ, ಬಟ್ ಆಕ್ಟ್ರೆಸ್ ಅಂತ ಪರ್ಟಿಕ್ಯುಲರ್ ಹೇಳಿದ್ರೆ ರಾಧಿಕಾ ಪಂಡಿತ್ ಮ್ಯಾಮ್. ಕೃಷ್ಣಂ ಪ್ರಣಯಂ ಸಖಿ. ಎಸ್. ಹೇಗೆ ಹೌ
ಹೌ ವಾಸ್ ದ ಎಕ್ಸ್ಪೀರಿಯನ್ಸ್? ಬ್ಯೂಟಿಫುಲ್ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ ಜೊತೆ ಮಾಡಿದ್ದೀರಾ? ಲಡ್ಡು ಬಂದು ಬಾಯಿತ ಮೂಮೆಂಟ್ ಅದು. ಸೊ ಅಲ್ಲಿ ಹೀರೋಯಿನ್ ಆಗಿ ಸೆಲೆಕ್ಟ್ ಆದಾಗ ಐ ವಾಸ್ ಲೈಕ್, ಇನ್ನೂ ಐ ಕಾಂಟ್ ಬಿಲೀವ್ ಇಟ್ ಇಸ್ ಲೈಕ್ ಒಂದು ಮ್ಯಾನಿಫೆಸ್ಟೇಷನ್ನೇ ಅದು. ನನ್ನ ಚೈಲ್ಡ್ಹುಡ್ ಮ್ಯಾನಿಫೆಸ್ಟೇಷನ್ ದಟ್ ವಾಸ್ ಮಾಡಬೇಕು, ದೊಡ್ಡ ಸಿನಿಮಾದಲ್ಲಿ ನಟನೆ ಮಾಡಬೇಕು, ಅದೆಲ್ಲ ಅಟ್ ಎ ಟೈಮ್ ಬಂತು ನನಗೆ. ಸೊ ಗಣೇಶ್ ಸರ್ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಮ್ಯೂಸಿಕ್ಕಿಂದ ಹಿಡಿದು ಅರ್ಜುನ್ ಜನ್ಯ ಸರ್ ಮಾಡಿದ ಜಯಂತ್ ಕಾಕಿಣಿ ಅವರ ಮ್ಯೂಸಿಕ್, ನನ್ನ ಸಾಂಗ್ ಒಂದಿದೆ ಕಾಡದೆ ಹೇಗಿರಲಿ ಅಂತ. ಸೊ ಇಟ್ ವಾಸ್ ಎ ರೊಮ್ಯಾಂಟಿಕ್ ಸಾಂಗ್, ಬೀಚಲ್ಲಿ ಮಾಡಿದ್ದು. ಸೊ ಗಣೇಶ್ ಸರ್ದು ಸಾಂಗ್ಸ್ ಅಂತ ಅಂದ್ರೆ ಇಟ್ಸ್ ಅಮೇಝಿಂಗ್ ಅದು ಯಾವಾಗ್ಲೂ. ಸೊ ಗಣೇಶ್ ಸರ್ ಜೊತೆ ಒಂದು ರೊಮ್ಯಾಂಟಿಕ್ ಸಾಂಗ್ ಪರ್ಫಾರ್ಮ್ ಮಾಡೋದು ಇಟ್ಸ್ ಲೈಕ್ ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ಅದು. ಸೊ ಈಗಲೂ ಅದೆಲ್ಲ ಆಗಿದ್ಯಾ, ನಾನು ಮಾಡಿದೀನ ಅಂತ ಒಂದೊಂದ್ಸತಿ ಐ ಫೀಲ್. ಸೊ ಸಖತ್ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಆ್ಯಂಡ್ ನಮ್ಮ ಸಿನಿಮಾದಲ್ಲಿ ಒಂದು ಪ್ಲಸ್ ಏನಂತ ಅಂದರೆ 46 ಸೀನಿಯರ್ ಆರ್ಟಿಸ್ಟ್ ಇದ್ದಾರೆ ನಮ್ಮ ಸಿನಿಮಾದಲ್ಲಿ. ಲೈಕ್ ಶಶಿಕುಮಾರ್ ಸರ್, ಶ್ರುತಿ ಮಾಮು, ಕುರಿ ಪ್ರತಾಪ್, ಆಮೇಲೆ ಸಾಧು ಕೋಕಿಲಾ ಸರ್. ಯು ನೇಮ್ ದ ಆಕ್ಟ್ರೆಸ್, ದೇ ಆರ್ ಇಲ್ಲಿದ್ದಾರೆ ನಮ್ಮ ಸಿನಿಮಾದಲ್ಲಿ. ಸೊ ನೀವು ಇಡೀ ಸ್ಕ್ರೀನಲ್ಲಿ ನೋಡಿದ್ರೆ ನಮ್ಮ ಇಡೀ ಚಿತ್ರತಂಡ ಯಾವ್ದಾರ ಫೆಸ್ಟ್ಗೆಲ್ಲ ಬರ್ತಾರಲ್ಲ ಆ ತರ ಅವಾರ್ಡ್ ಫಂಕ್ಷನ್ ಎಲ್ಲ ಇರಲ್ವಾ, ಅಷ್ಟು ಜನ ಆ ತರ ಫುಲ್ KF ಇದೆ. ಸೀರಿಯಸ್ಲಿ 46 ಸೀನಿಯರ್ ಆರ್ಟಿಸ್ಟ್ ಅಂದ್ರೆ ಇಮ್ಯಾಜಿನ್. ಅಂಡ್ ಸೆಟ್ ಹೆಂಗಿರ್ತಾ ಇತ್ತು ಅಂದ್ರೆ ಬರೀ ಒಂದು 20 to 30 ಕ್ಯಾರವನ್ಸ್ ಇರ್ತಾ ಇತ್ತು, ಬಿಕಾಸ್ ಅಷ್ಟು ಜನ ಇದ್ದಾರೆ. ಸೊ ಏನಿಲ್ಲ ಅಂದ್ರೂ ಆಕ್ಟ್ ಮಾಡೋತ್ತಿಗೆ 150-160 ಪೀಪಲ್, ಆ ತರ ಬಿಗ್ ಸೆಟ್ ಇಟ್ ವಾಸ್. ಸೊ ಇವರೆಲ್ಲರ ಒಂದೇ ಸಿನಿಮಾದಲ್ಲಿ ಎಲ್ಲರ ಜೊತೆ ಆಕ್ಟ್ ಮಾಡುವಂತ ಅವಕಾಶ. ಸೊ ಇಟ್ಸ್ ಬ್ಲೆಸ್ಸಿಂಗ್. ವಾಟ್ ಇಸ್ ಯುವರ್ ಕ್ಯಾರೆಕ್ಟರ್ in that if you can? ನನ್ನ ನೇಮ್ ಬಂದು ಜಾನ್ವಿ ಅಂತ, ಜಾನು. ಸೊ ನಮ್ಮ ತಂದೆ ಅವಿನಾಶ್ ಸರ್ ಮಾಡಿದ್ದಾರೆ. ಸೊ ಇಟ್ಸ್ ಲೈಕ್ ಒಂದು ಬಿಸ್ನೆಸ್ ಇಂಡಿಪೆಂಡೆಂಟ್ ವುಮೆನ್. ಸೊ ಅವಳು ಎಷ್ಟು ಸ್ಟಬರ್ನ್ ಆಗಿರ್ತಾಳೆ, ಲೈಕ್ ವಾಟ್ ಶಿ ವಾಂಟ್ಸ್ ಅವಳಿಗೆ ಬೇಕೇ ಬೇಕು ಅನ್ನೋ ಥರ. ಸೊ ಹೇಗೆ ಅವಳು ಒಂದು ಎಕ್ಸ್ಟೆಂಟ್ಗೆ ರೀಚ್ ಆಗಿ ಅವಳಿಗೆ ಬೇಕಾಗಿದ್ದನ್ನ ತಗೋತಾಳೆ ಅನ್ನೋದು ನನ್ನ ಕ್ಯಾರೆಕ್ಟರ್ ಬ್ರೀಫ್. ಸೊ ಅದರಲ್ಲಿ ಒಂದು ಕಾಮಿಡಿ ಜಾನರಲ್ಲಿ ಇಟ್ಸ್ ಅ ರಾಮ್ ಕಾಮ್. ಶ್ರೀನಿವಾಸ್ ರಾಜು ಸರ್ ಅವರ ಡೈರೆಕ್ಷನ್, ದಂಡುಪಾಳ್ಯ ಮಾಡಿದ್ರು, ಅದಾದ್ಮೇಲೆ ಇವಾಗ ಕೃಷ್ಣ ಪ್ರಣಯ್ ಸೇಕಿ ಮಾಡ್ತಾ ಇದ್ದಾರೆ. ಸೊ ಇಟ್ ವಾಸ್ ಕಂಪ್ಲೀಟ್ ಟೀಮ್ ಬಂದು ತೆಲುಗು ಟೆಕ್ನಿಷಿಯನ್ಸ್ ಇದ್ರು. ಸೊ ಇಟ್ಸ್ ಅ ಬ್ಯೂಟಿಫುಲ್ ಟೀಮ್. ನನಗಂತೂ ಪ್ರೊಡಕ್ಷನ್ ಹೌಸ್ ಇಂದ ಹಿಡಿದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎವ್ರಿಬಡಿ ವಾಸ್ ಅಮೇಝಿಂಗ್. ಸೊ ಸಖತ್ ಖುಷಿ ಇದೆ ನನಗೆ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದು. ಆರ್ ಯು like Janu in real life? No. Definitely no. Okay. ಅಷ್ಟೊಂದು ಸ್ಟಬನ್ ಅಲ್ಲ ನಾನು ರಿಯಲ್ ಲೈಫಲ್ಲಿ. ಐ ಆಮ್ ಅ ಸ್ಮೂತ್. ಅಂದರೆ ಯಾರನ್ನ ಬಂದೇನು ಕೇಳಿದ್ರು ಇಟ್ಸ್ ಓಕೆ, ಐ ಗಿವ್ ಅಪ್, ಅಂದರೆ ಓಕೆ ಪರವಾಗಿಲ್ಲ ಅನ್ನೋ ಕ್ಯಾರೆಕ್ಟರು. ಬಟ್ ಜಾನು ಇಸ್ ನಾಟ್ ಲೈಕ್ ದ್ಯಾಟ್. ಶಿ ಈಸ್ ಲೈಕ್ ವೆರಿ ಸ್ಟ್ರಾಂಗ್. ಬೇಕಂದ್ರೆ ಬೇಕು, ಅಷ್ಟು ಸ್ಟಬನ್ ಕ್ಯಾರೆಕ್ಟರ್. ಸೊ ಇಟ್ ವಾಸ್ 100% ಆಪೋಸಿಟ್ ಕ್ಯಾರೆಕ್ಟರ್ ನನಗೂ ಜಾನುಗೂ. ಕಷ್ಟ ಆಯ್ತಾ ನಿಮಗೆ ಮಾಡೋಕ್ಕೆ? ಇಲ್ಲ, ಇಟ್ ವಾಸ್ ಚಾಲೆಂಜಿಂಗ್. ನನ್ನ ಹೇಳ್ದಂಗೆ ಐ ಪ್ಲೇಡ್ ವಿಲೇಜ್ ಗರ್ಲ್ ತರ ಮಾಡಿದೀನಿ. 1980 ಐ ವಾಸ್ ಅ ಕಂಪ್ಲೀಟ್ ಚೈಲ್ಡಿಶ್ ಕ್ಯಾರೆಕ್ಟರ್. 16 ವರ್ಷ ಆ ತರ ಬಜಾರಿ ಕ್ಯಾರೆಕ್ಟರ್ ಮಾಡಿದ್ದೆ. ಸೊ ಈ ತರದ ಒಂದು ಕ್ಯಾರೆಕ್ಟರ್ ಮಾಡಿರಲಿಲ್ಲ, ವೇರ್ ತುಂಬಾ ಆಟಿಟ್ಯೂಡ್ ಜಂಬ ಆ ಒಂದು ಇದನ್ನ ಮಾಡಿರ್ಲಿಲ್ಲ. ಸೊ ಕೇಳಿದಾಗ ಐ ವಾಸ್ ಲೈಕ್ ಎಕ್ಸೈಟೆಡ್. ಅಂಡ್ ನಾನು ಹೇಳ್ದಂಗೆ ಅಷ್ಟು ಜನ ಸೀನಿಯರ್ ಆರ್ಟಿಸ್ಟ್ ಮುಂದೆ ನಿಂತ್ಕೊಂಡ್ಬಿಟ್ಟು ಅಷ್ಟು ಜೋರಾಗಿ ಸ್ಟಬರ್ನ್ ಆಗಿ ಮಾತಾಡ್ಬೇಕೆ, ನಂಗೆ ಇದು ಬೇಕೇ ಬೇಕು ಕಣ ಅಂತ, ಅಷ್ಟು ದೊಡ್ಡ ದೊಡ್ಡ ಆರ್ಟಿಸ್ಟ್ ಮುಂದೆ. ಸೊ ಅದೊಂಥರ ಚಾಲೆಂಜಿಂಗ್ ಆಗಿರ್ತಿತ್ತು. ಕಟ್ ಅಂದ ತಕ್ಷಣ ಸರ್ ಥ್ಯಾಂಕ್ ಯು ಸರ್, ಸಾರಿ ಸರ್ ಅಂದ್ಬಿಡೋದಲ್ಲ. ಬಟ್ ಟೇಕಲ್ಲಿ ಮಾತ್ರ ನಮ್ಮಪ್ಪ ಅವಿನಾಶ್ ಅವ್ರದೆಲ್ಲ ಏಯ್ ಹಾಯ್ ಡ್ಯಾಡ್, ಹಲೋ ಹಲೋ ಅಂತ ಅವ್ರಿಗೆ ಹಂಗೆ ಏನಪ್ಪ ಇವಾಗ ಆ ಥರ ಮಾತಾಡಿಸ್ತಾ ಇದ್ದು. ಕಟ್ ಅಂದ ತಕ್ಷಣ ಸರ್ ದಯವಿಟ್ಟು ಸಾರಿ ಅಂತ. ಸೊ ಇಟ್ ವಾಸ್ ಫನ್. You're also ಭರತನಾಟ್ಯಂ ಕ್ಲಾಸಿಕಲ್ ಡಾನ್ಸರ್. ಅದು ಯಾವಾಗ ಕಲ್ತಿದ್ದು? ಅದು ಚಿಕ್ಕ ವಯಸ್ಸಲ್ಲಿ. ಅದಕ್ಕೆ ಕ್ರೆಡಿಟ್ಸ್ ನಮ್ಮ ಅಮ್ಮಗೆ ಕೊಡಬೇಕು. ಅವರು ಭರತನಾಟ್ಯಂ ಕ್ಲಾಸ್ಗೆ ಹೋಗೋ ಅಂದಾಗೆಲ್ಲ ಅಳ್ತಾ ಇದೆ, ನನ್ನ ಕೈಯಲ್ಲಿ ಆಗಲ್ಲ ಬಿಡು ಅಂತ. ಬಟ್ ನಮ್ಮ ಇಂಡಿಯನ್ ಪೇರೆಂಟ್ಸ್ ಹೆಂಗೆ ಅಂದರೆ ಹುಡುಗಿರಿಗೆ ಸಂಗೀತ ಕ್ಲಾಸು, ಭರತನಾಟ್ಯಂ ಕ್ಲಾಸು ಫಿಕ್ಸು, ಹುಡುಗರಿಗೆ ಅಬ್ಯಾಕಸ್ ಕ್ಲಾಸು ಫಿಕ್ಸು. ಸೊ ಹೇಳ್ಕೊಂಡೋಗಿಲ್ಲ, ಇಲ್ಲ 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 ಮಾಡ್ಲೇಬೇಕಂತ ದಬ್ಬೋರು. ನನಗಂತೂ ಅಯ್ಯೋ ಯಾವ್ದು ಗುರು ಇದು, ಸ್ಕೂಲಿಗೆ ಹೋಗ್ಬೇಕು, ಸಾಯಂಕಾಲ ನೋಡಿದ್ರೆ ಡಾನ್ಸ್ ಕ್ಲಾಸು ಅಂತ. ಬಟ್ ಈಗ ಸಿಕ್ಕಾಬಡೆ ಹೆಲ್ಪ್ ಆಗ್ತಾ ಇದೆ ಡಾನ್ಸ್ ಕಲ್ತಿರೋದ್ರಿಂದ. ನನ್ನ ಫಾರ್ಮ್ ಆಗಿರ್ಬೋದು ಆ್ಯಂಡ್ ಭರತನಾಟ್ಯಂ ಕಲ್ತ್ರೆ ಎಲ್ಲ ಡಾನ್ಸು ಮಾಡ್ಬೋದು. ಸೊ ಐ ವುಡ್ ಲೈಕ್ ಟು ಗಿವ್ ದಟ್ ಕ್ರೆಡಿಟ್ ಟು ಅಮ್ಮಗೆ. ಭರತನಾಟ್ಯಂ ಸೀನಿಯರ್ ಆಗಿದೆ ನಂದು. ಸೊ ಎಲ್ಲ ತರ ಡಾನ್ಸ್ ಮಾಡ್ತೀನಿ, ಕಥಕ್, ಭರತನಾಟ್ಯಂ, ಹಿಪ್ ಹಾಪ್ ಡಾನ್ಸ್ ಅಂದ್ರೆ ಲೈಕ್ ಎಸ್. ಅಮೇಝಿಂಗ್. ನಿಮ್ಗೆ ಮೂವಿಯಲ್ಲಿ ಏನೋ ಮೇ ಬಿ
ಕ್ಲಾಸಿಕಲ್ ಡಾನ್ಸರ್ ಆಗಿ ಆ ಥರದ್ದು ಏನಾದ್ರು ರೋಲ್ ಮಾಡ್ಬೇಕಂತ ಆಸೆ ಇದೆಯಾ? ಸಿಕ್ಕಾಪಟ್ಟೆ ಆಸೆ ಇದೆ, ಬಿಕಾಸ್ ಅದು ನನ್ನ ರೂಟ್ ಅಲ್ಲ. ಸೊ ಇದುವರೆಗೂ ನಾನು ಭರತನಾಟ್ಯಂನ ಮೂವಿಲಿ ಎಲ್ಲೂ ಮಾಡಿಲ್ಲ, ಅಂದರೆ ಆ ಒಂದು ಸ್ಕಿಲ್ ಆಫ್ ಶರಣ್ಯನ ಯಾರೂ ಎಕ್ಸ್ಪ್ಲೋರ್ ಮಾಡಿಲ್ಲ. ಸೊ ಒಂದು ಸ್ಕ್ರಿಪ್ಟ್ ಆ ಥರ ಮಾಡಬೇಕು, ವೇರ್ ಹೀರೋಯಿನ್ನು ಭರತನಾಟ್ಯಂ ಡಾನ್ಸರು, ಒಂದು ಸಾಂಗ್ ಭರತನಾಟ್ಯಂ ಥರ ಇರಬೇಕು. ಸೊ ಆ ಭರತನಾಟ್ಯಂ ಡಾನ್ಸರ್ ಅಂದ ತಕ್ಷಣ ಆ ಎಕ್ಸ್ಪ್ರೆಷನ್ಸ್ ಇಂದ ಹಿಡ್ದು ಎಲ್ಲನೂ ಸ್ವಲ್ಪ ಇನ್ನೂ ಫೈನ್ ಆಗಿ ಎಕ್ಸ್ಟ್ರಾ ಮಾಡಬೇಕಾಗುತ್ತೆ. ಕಣ್ಣಲ್ಲಿ ಒಂದು ಸ್ವಲ್ಪ ನಮಗೆ ಎಕ್ಸ್ಪ್ರೆಷನ್ಸ್ ತೋರಿಸ್ತೀರಾ ಇವಾಗ? ಇಫ್ ಯು ಕ್ಯಾನ್ ದಿಸ್ ಮೇ ಬಿ. ಕಣ್ಣಲ್ಲ? ಓಕೆ, ಏನ್ ಮಾಡ್ಬೇಕು? ಯಾವ್ದಾದ್ರು ಒನ್ ಡೈಲಾಗು, ಎಲ್ಲ ಎಕ್ಸ್ಪ್ರೆಷನ್ಸ್ ಅಲ್ಲಿ ಆಂಗರ್ ಅಂಡ್ ಏನೋ ಬೇಜಾರು, ಖುಷಿ. ನೀವು ಅವಾಗಲೇ ಕಾಫಿ ಕುಡಿದ್ನಲ್ಲ, ಸೊ ನಂಗೆ ಕಾಫಿ ಬದಲು ನೀವು ಟೀ ತಂದು ಕೊಟ್ಬಿಟ್ಟಿರ್ತೀರಾ, ಆಯ್ತಾ? ಅದನ್ನ ನಾನು ಹೇಳ್ತೀನಿ. ಓಕೆ, ಎನಿವೇಸ್ ಯಾವ ಥರ ನೀವು ಒಂದೊಂದೇ ರಸ ಹೇಳ್ತಾ ಹೋಗಿ, ನಾನು ಆ ಥರ ಮಾಡ್ತೀನಿ. ರಸ ಗೂಗಲ್ ಮಾಡ್ಬಿಡ್ತೀನಿ. ಲೆಟ್ಸ್ ಸ್ಟಾರ್ಟ್ ವಿತ್ ಶೃಂಗಾರ ರಸ. ಶೃಂಗಾರ, ಓಕೆ. ಕಾಫಿ ತಂದು ಕೊಡೋಕೆ ಹೇಳಿದೆ, ಬಟ್ ಟೀ ತಂದು ಕೊಟ್ಬಿಟ್ಟಿದ್ಯಾ. ನಂಗೆ ಟೀ ಇಷ್ಟ ಅಂತ ನಿಂಗೆ ಚೆನ್ನಾಗಿ ಗೊತ್ತು ಅನ್ಸುತ್ತಲ್ವಾ? ಥ್ಯಾಂಕ್ ಯು. ಹಾಸ್ಯ. ಕಾಫಿ ತಂದು ಕೊಡೋಕೆ ಹೇಳಿದ್ರೆ ಟೀ ತಂದು ಕೊಟ್ಬಿಟ್ಟಿದ್ಯಾ. ಅಲ್ಲ, ನಿಂಗೆ ಕಾಫಿಗೂ ಟೀಗೂ ವ್ಯತ್ಯಾಸನೇ ಗೊತ್ತಾಗಲ್ವಾ? ಕಾಫಿಗೂ ಟೀಗೂ ವ್ಯತ್ಯಾಸನೇ ಗೊತ್ತಿಲ್ಲ ಇವಳಿಗೆ. ಸಾರಿ. ವಾವ್. ಕರುಣ. ನೀನು ಸ್ಕೂಲ್ಗೆ ಹೋಗ್ಲಿಲ್ವಾ ಪಾಪ, ಕಾಫಿಗೂ ಟೀಗೂ ವ್ಯತ್ಯಾಸ ಗೊತ್ತಿಲ್ವಾ ನಿನಗೆ? ಇಟ್ಸ್ ಓಕೆ ಬಿಡು, ನಾನು ಹೇಳ್ಕೊಡ್ತೀನಿ, ಆಯ್ತಾ? ರೌದ್ರ. ಏಯ್, ಕಾಫಿಗೂ ಟೀಗೂ ವ್ಯತ್ಯಾಸ ಗೊತ್ತಿಲ್ವ ನಿನಗೆ? ಎಷ್ಟಂತ ಹೇಳ್ಕೊಡೋದು? ಒಳ್ಳೆ ಲೂಸ್ ಥರ ಆಡ್ತೀಯಲ್ಲ. ಕಾಫಿ ಅಂದರೆ ಕಾಫಿ ತಂದು ಕೊಡಬೇಕು, ಟೀ ಅಂದರೆ ಟೀ ತಂದು ಕೊಡಬೇಕು. ಕಾಫಿ ಬದಲು ಟೀ ತಂದು ಕೊಡ್ತಿಲ್ಲ, ಗೊತ್ತಾಗಲ್ವಾ? ನಿಜ ಬೈದಂಗೆ ಇತ್ತು. ವೀರ. ಕಾಫಿ ಅಂದರೆ ಟೀ ತಂದು ಕೊಡ್ತೀಯಲ್ಲ, ಐ ಕ್ರೇಜಿ. ನಾವೆಲ್ಲ ಅಪ್ಪರ್ ಕ್ಲಾಸ್ ಅವರು, ನೀವು ಲೋ ಕ್ಲಾಸ್ ಅವ್ರಿಗೆ ಎಜುಕೇಷನೇ ಇಲ್ಲ ಅನ್ಸುತ್ತಲ್ವಾ? ಕಾಫಿ ಅಂದರೆ ಕಾಫಿ ತಂದು ಕೊಡೋದು ಕಲಿ, ನಾಟ್ ಟೀ. ಜಸ್ಟ್ ಗೋ. ಭಯಾನಕ. ಕಾಫಿ ಕೇಳಿದ್ರೆ ಟೀ ತಂದು ಕೊಟ್ಟಿದ್ಯಾ? ಇಲ್ಲೇನೋ ಸಮಸ್ಯೆ ಇದೆ. ನಾನು ಕಾಫಿ ಅಂದಿದ್ದು ನಿಂಗೆ ಟೀ ಅಂತ ಕೇಳಿಸ್ಬಿಡ್ತಾ? ಬೇಡ, ನಂಗೆ ಕಾಫಿನೂ ಬೇಡ, ನಂಗೆ ಟೀನೂ ಬೇಡ. ಐ ಆಮ್ ಸಾರಿ, ನಂಗೇನು ಬೇಡ. ವಾವ್. ಬಿಭತ್ಸ್ಯ. ಅಯ್ಯೋ, ಕಾಫಿ ಕೇಳಿದ್ದು ನಾನು, ಟೀ ಅಂತ ತಂದ್ಕೊಟ್ಟೆ. ನಂಗೆ ಟೀ ಅಂದರೆ ಇಷ್ಟನೇ ಇಲ್ಲ. ನಂಗೆ ಬೇಡ ಬೇಡ ತಗೊಂಡು, ನಂಗೆ ನೆಕ್ಸ್ಟ್ ಟೈಮ್ ಟೀ ತಂದು ಕೊಟ್ಬಿಡ, ನಂಗೆ ಅಸಹ್ಯ ಆಗುತ್ತೆ. ಅದ್ಭುತ. ವಾವ್, ಟೀ ತಂದು ಕೊಟ್ಟಿದ್ಯಾ? ನನಗೆ ಟೀ ಅಂದ್ರೇ ಇಷ್ಟ ಗೊತ್ತಾ? ಸುಮ್ಮನೆ ನೀನು ಏನು ಮಾಡ್ತೀಯ ನೋಡೋಣ ಅಂತ ಕಾಫಿ ತಂದು ಕೊಡು ಅಂತ ಅಂದ್ಬಿಟ್ಟೆ. ನೀನು ನೋಡಿದ್ರೆ ಟೀನೇ ತಂದು ಕೊಟ್ಬಿಟ್ಟಿದ್ಯಾ. ಎಷ್ಟು ಎಕ್ಸೈಟ್ ಆಗಿದೆ ಗೊತ್ತಾ? ವಾವ್, ಥ್ಯಾಂಕ್ ಯು ಸೋ ಮಚ್. ಲಾಸ್ಟ್, ಶಾಂತ. ಕಾಫಿ ತಂದು ಕೊಡೋ ಬದಲು ಟೀ ತಂದು ಕೊಟ್ಬಿಟ್ಟಿದ್ಯಾ? ಪರವಾಗಿಲ್ಲ ಬಿಡು, ಇದನ್ನೇ ಕುಡಿತೀನಿ. ಓ ಮೈ ಗಾಡ್ ಡೂಡ್, ಥ್ಯಾಂಕ್ ಯು. ಅಮೇಝಿಂಗ್. ಅದೇನೋ ಯಾವುದೋ ಒಂದು ಲೈನ್ಗೆ ವಾಟ್ ಎಕ್ಸ್ಪ್ರೆಷನ್ಸ್. ಅಮೇಝಿಂಗ್. ಅದಕ್ಕೆ ನೀವು ಆಕ್ಟರ್ ಆಗಿದ್ದೀರಾ, ಅದಕ್ಕೆ ಯು ಆರ್ ಗೆಟಿಂಗ್ ಚಾನ್ಸಸ್. There's no doubt why somebody should choose you, you know. Wow. Thank you so much. Thank you for being such a sport. ಕೇಳಿದ ತಕ್ಷಣ ನೀವು ಮಾಡಿದ್ರಿ. That's very sweet of you. Thank you. ನೀವು ಹೇಳಿದ್ರಿ ಹೇಗೆ ನೀವು ಏನೋ ಸ್ಕೂಲು ಕಾಲೇಜಲ್ಲೆಲ್ಲ ಆಲ್ಸೋ you'd bunk classes and everything. Is there any funny incident that if you want to share with us? ಸಿಕ್ಕಾಪಡೆ ಇದೆ. ಅಂದರೆ ನಾನು ಟ್ಯೂಷನ್ಗೆ ಹೋಗ್ತಾ ಇದ್ದೆ, ಅದು ಶಾಸ್ತ್ರಿ ಟ್ಯೂಷನ್ ಅಂತ, ಆಯಿತಾ? ಅದು ಹೇಗೆ ಅಂದರೆ ಜೈಲ್. ಇಟ್ಸ್ ಲೈಕ್ ನಾ ಬೆಳಗ್ಗೆ ಹೋಗು ಟ್ಯೂಷನ್ಗೆ, ಅಲ್ಲಿಂದ ಮತ್ತೆ ಮನೆಗೆ ಹೋಗೋ, ಮತ್ತೆ ಟ್ಯೂಷನ್ಗೆ ಹೋಗು, ಮನೆಗೆ ಹೋಗು. ನನ್ನ ಕೈಯಲ್ಲಿ ಆಗ್ತಾನೆ ಇರಲಿಲ್ಲ. ಸೊ ಗೇಟ್ ಹಾರಿ ಹೋಗೋ ಅಭ್ಯಾಸ ಇತ್ತು ನಮಗೆ, ಬಿಕಾಸ್ ಅಲ್ಲಿ ಗೇಟಲ್ಲಿ ವಾಚ್ಮ್ಯಾನ್ ಇರ್ತಾರೆ. ಸೊ ಬ್ಯಾಕ್ ಗೇಟ್ ಒಂದಿತ್ತು, ಅದು ನಮ್ಕಿನ ಎಷ್ಟೋ ಎತ್ತರಕ್ಕಿತ್ತು. ಇದು ಸ್ಕೂಲಾ ಕಾಲೇಜಾ? ಇದು ಟ್ಯೂಷನ್. ಸೊ ಅಲ್ಲಿ ಹೇಗೆ ಅಂದ್ರೆ ಗೇಟ್ ಆರ್ ಹೋಗ್ಬೇಕು. ಸೊ ಎವ್ರಿ ಡೇ ಗೇಟ್ ಆರ್ ಹೋಗ್ತಿದ್ವಿ. ಅವತ್ತೇನಾಗೋಯ್ತು, ಗೇಟ್ ಹಿಂದ್ಗಡೆ
ಟ್ಯೂಷನ್ ಶಾಸ್ತ್ರಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ಅವರು ಹೆಡ್. ಸೊ ಈಸ್ ಲೈಕ್ ವೇಟಿಂಗ್ ಯಾರು ಆಡ್ತಾರೆ ಅಂತ. ಅರ್ಧ ಹತ್ಕೊಂಡ್ಬಿಟ್ಟಿದ್ದೀನಿ. ಅವ್ರು ಆ ಕಡೆಯಿಂದ ಇಳಿ ಕೆಳಗೆ ಇಳಿ ಅಂತ. ಐ ಆಮ್ ಲೈಕ್ ಓಕೆ, ಈಗ ವಾಪಸ್ ಇಳಿಯಕಂದ್ರೆ ಇನ್ನೊಬ್ರು ಇದ್ದಾರೆ ಆ ಕಡೆ ಇಳಿಯಕ್. ಇಡೀ ಟ್ಯೂಷನ್ ನೋಡ್ತಾ ಇದ್ದೆ, ನಾನು ಮಧ್ಯದಲ್ಲಿ ಹತ್ ಕುತ್ಕೊಬಿಟ್ಟಿದೆ. ಈಗ ರೈಟಲ್ಲಿ ಇಳಿಯೋದ ಲೆಫ್ಟಲ್ಲಿ ಇಳಿಯೋದ. ಇಲ್ಲ ನಾನು ಫುಲ್ ಗ್ಯಾಂಗ್ ಫ್ರೆಂಡ್ಸ್ ಇದ್ರು. ಬಟ್ ನಾನ್ ಮಧ್ಯದಲ್ಲಿ ಹತ್ಕೊಬಿಟ್ಟಿದೆ ಬಿಕಾಸ್ ಐ ವಾಸ್ ಅ ಫಸ್ಟ್ ಒನ್. ನಾಯಿ ಬನ್ರಿ ಕರ್ಕೊಂಡು ಹೋಗ್ತೀನಿ ಅಂತ. ಅವರೆಲ್ಲ ಓಡೋಗ್ಬಿಟ್ರು. ಅಲ್ಲಿ ಸಿಕ್ಕಾಕೊಂಡಿದ್ ನಾನು. ಸೊ ಅದಾದ್ಮೇಲೆ ಆ ಪ್ಲಾನ್ ಚೇಂಜ್ ಮಾಡ್ಕೊಂಡು ಸೆಕೆಂಡ್ ಪ್ಲಾನ್ ಅಂದ್ರೆ ತಲೆ ಸುತ್ತ ಬಿದ್ಬಿಡೋದು. ನನ್ ಕೈಲಿ ಆಗ್ತಾ ಇಲ್ಲ, ನಾವು ಅದ್ ಬೇಕು ಇದು ಬೇಕು, ನಾವು ಇದು ತಗೊಂಡ್ಬರ್ಬೇಕು, ಮಂತ್ಲಿ ಪ್ರಾಬ್ಲಮ್ ಹಂಗೆ ಹಿಂಗೆ ಅಂತ ಅನ್ಕೊಂಡು 4 ಜನ ಓಡೋಗ್ಬಿಡೋದು. ಇದು ಒಳ್ಳೆ ಐಡಿಯಾ ಆಕ್ಚುಲಿ. ಯಾಕೆ ನನಗೆ ಯಾವತ್ತು ಐಡಿಯಾ ಬಂದಿಲ್ಲ ಈ ತರ ಎಲ್ಲ. ಸಿಕ್ಕಾಪಟ್ಟೆ ಮಾಡಿದೀವಿ ಆ ಥರ. ಹಂಗೆ ಅಂದ್ರೆ ನಾನೇ ಜಾಸ್ತಿ ಅವಾಗಿಂದನೂ ಆಕ್ಟ್ರೆಸ್ ಅಲ್ಲ, ಒಂಚೂರು ತಲೆ ಸುತ್ತ ಬಿದ್ಬಿಡೋದು. ನಾನು ಫುಲ್ ಆಗ್ತಿಲ್ಲ ತಲೆ ಸುತ್ತ ಬಿದ್ದೋಗೋದು. ನನ್ನ ಎತ್ಕೊಂಡು ಹೋಗಿ ಇನ್ನಿಬ್ರು ಜನ ಬರೋದು. ಸೊ ಆಚೆ ಹೋಗ್ಬಿಟ್ಟು ನೀಟಾಗಿ ಗೋಬಿ ಎಲ್ಲ ತಿನ್ಕೊಂಡು, ಅವಾಗ 25 ರೂಪಾಯಿ ಪ್ಲೇಟ್ ಗೋಬಿಗೆ. ಏನು ಸಿಗಲ್ಲ 25 ರೂಪಾಯಿಗೆ. ಇವಾಗೇನು ಸಿಗಲ್ಲ. ಅವಾಗ ಒಂದು ಅರ್ಧ ಪ್ಲೇಟ್ ಗೋಬಿ ಇರೋದು. ಚೆನ್ನಾಗಿ ತಿನ್ಕೊಂಡು ಆರಾಮಾಗಿ ಮತ್ತೆ ನೋಡಿದ ತಕ್ಷಣ ಸರ್ ಅಂತ ಒಂದು ಸೊ ಮಾಡಿದ್ವಿ ಸಿಕ್ಕಾಬಟ್ಟೆ. ಅದೇ ಇಷ್ಟೆಲ್ಲ ಮಾಡ್ಬಿಟ್ಟು ಲಾಸ್ಟ್ ಟೈಮ್ ಯೂಸ್ ಟು ಬಿ ಟಾಪರ್. ಟ್ಯೂಷನ್ ಮುಂದ್ಗಡೆ ಫುಲ್ ದೊಡ್ಡದಾಗಿ ಬೋರ್ಡ್ ಹಾಕಿದ್ರು, ಕಂಗ್ರ್ಯಾಚುಲೇಷನ್ ಸ್ಕೂಲ್ ಕಾಲೇಜ್ ಟ್ಯೂಷನ್ ಟಾಪರ್ಸ್ ಅಂತ. ಇಡೀ ಟೀಚರ್ಸ್ಗೆ ಅದು ಆಶ್ಚರ್ಯ, ಹೆಂಗಿಳು ಅಂತ. ಹಂಗೆ ನಾವ್ ಹೇಳ್ಕೊಟ್ಟಿದ್ ಪಾಠ ಕೇಳಿಸ್ಕೊಳ್ಳೇ ಇಲ್ಲ, ಬೇರೆ ಕಡೆ ಹೋಗ್ತಾ ಇಲ್ಲ. Are you still in touch with your teachers? ಅನ್ನೋ ಟಚ್ ಅಲ್ಲಿ ಇಟ್ಕೊಳ್ಳೋಷ್ಟು ಕ್ಲೋಸ್ ಇರ್ಲೇ ಇಲ್ಲ. ಅವ್ರು ಯಾವಾಗ್ಲೂ ಔಟ್ಸ್ಟ್ಯಾಂಡಿಂಗ್ ಅಂದ್ರೆ ಹೆಂಗೆ ಕತೆ ಇಲ್ಲ. ಫ್ರೆಂಡ್ಸ್ ಅಂತೀನಿ, ಬಾಂಡೇ ಇರ್ಲಿಲ್ಲ. ಬಿಕಾಸ್ ಅವರು ಬೈಯೋಕಷ್ಟೇ. ಅವ್ರು ಬಂದ ತಕ್ಷಣ ಶರಣ್ಯ ಗೆಟ್ ಔಟ್ ಅನ್ನೋರು, ನಾವು ಆಚೆ ಹೇಳ್ತಿದ್ವಿ ಅಷ್ಟೇ. ನೀವು ಹಾಬೀಸ್ ಅಲ್ಲಿ ರೀಡಿಂಗ್ ಬುಕ್ಸ್ ಅಂತ ಕೂಡ ಬರ್ತಿದ್ದೀರಾ. ಹೌದು. ವಾಟ್ ಕೈಂಡ್ ಆಫ್ ಬುಕ್ಸ್ ಡು ಯು ರೀಡ್? Do you still read? ಇವಾಗ ಟೈಮ್ ಸಿಗುತ್ತಾ? ಇವಾಗ ಐ ಹ್ಯಾವ್ ಸ್ಟಾಪ್ಡ್. ಅಂದ್ರೆ ಟೈಮ್ ಆಗ್ತಾ ಇಲ್ಲ. ಅದು ರೀಡಿಂಗ್ ಬುಕ್ಸ್ ಹೆಂಗೆ ಅಂದ್ರೆ ಅದು ಎವ್ರಿ ಡೇ ಮಾಡ್ಬೇಕಾದಂಥದ್ದು. ಸೊ ಈ ರೀಡಿಂಗ್ ಬುಕ್ಸ್ ಎಲ್ಲ ಸ್ಟಾರ್ಟ್ ಆಗಿದ್ದು ನಾವು PU ಡೇಸ್ ಅಲ್ಲೇನೆ. ಬಿಕಾಸ್ ಲೆಸನ್ ಕೇಳಕ್ ಆಗ್ತಾ ಇರಲಿಲ್ಲ. ಹಿಂದ್ಗಡೆ ಕುತ್ಕೋ ಒಂದೊಂದೇ ಬುಕ್ಸ್. ಜಾಸ್ತಿ ನಾನು ಲವ್ ಸ್ಟೋರಿ, ಚೇತನ್ ಭಗತ್, ಸುದೀಪ್ ನಗಾರ್ಕರ್ದು, ಇವ್ರದೆಲ್ಲ ಬುಕ್ಸ್ ನನ್ನ ಫೇವ್ರೆಟ್ಸ್. ಅದೆಲ್ಲ ಓದ್ತಾ ಇದೆ. ಸೊ ಅದ್ರದ್ದು ಮೂವೀಸ್ ಮಾಡ್ತಾರಲ್ಲ, ಅದ್ ನೋಡಕ್ಕೆ ಇಷ್ಟ ಆಗಲ್ಲ. ಬಿಕಾಸ್ ನಮ್ಮ ಇಮ್ಯಾಜಿನೇಷನ್ ಅಲ್ಲಿ ಸಿಕ್ಕಾಪಟ್ಟೆ ಏನೋ ಇರುತ್ತೆ. ಅದು ಮೂವೀಸ್ ಬಂದ್ರೆ ಎಲ್ಲ ನೋಡಲ್ಲ. ನಾನು ಓದಿರೋ ಬುಕ್ಸ್. ಸೊ ಸಿಕ್ಕಾಪಟ್ಟೆ ಓದಿದ್ದೀನಿ. ಸೊ 2 States, Half Girlfriend ಎಲ್ಲ ನೋಡಿಲ್ಲ? ನಾನು ಸಿನಿಮಾ ನೋಡೇ ಇಲ್ಲ. ಬುಕ್ ಓದಿದ್ದೀನಲ್ಲ. ಸೊ ಸಿನಿಮಾ ನೋಡಕ್ ಇಷ್ಟ ಇಲ್ಲ ನನಗೆ. ಬಿಕಾಸ್ ನನ್ನ ಇಮ್ಯಾಜಿನೇಷನ್ಗೆ ಅದೇ ಚೆನ್ನಾಗಿದೆ ಅಂತ. ಓಕೆ, ದಟ್ಸ್ ಅ ನೈಸ್ ಥಿಂಗ್. ಆಲ್ಸೋ ಯು ಆರ್ ಅ ಸಿಂಗರ್. ಹೌದು. ನಾನು ಹಾಡಿಸ್ತೀನಿ ಅಂತ ಭಯ ಆಗ್ತಾ ಇದೆಯಾ? ಹೌದು. ನೀವು ಭಯ ಪಟ್ಕೋಬೇಡಿ, ಯಾಕಂದ್ರೆ ನಾನು ಹಾಡಿಸ್ತೀನಿ. ನೀವು ಹಾಡಿ. ಜಸ್ಟ್ ಸಮ್ 2 lines. ಓಕೆ. ವಿಚ್ ಇಸ್ ನಿಮ್ ಮೋಸ್ಟ್ ಫೇವ್ರೆಟ್ ಸಾಂಗ್ ಯಾವುದು? ನಂಗೆ ತುಂಬಾ ಫೇವ್ರೆಟ್ಸ್ ಇದೆ. ನಂಗೆ ಲಿರಿಕ್ಸ್ ಗೊತ್ತಾಗಲ್ಲ. ಅದು ನನ್ನ ಇದು ನೆಗೆಟಿವ್. ನೀವು ಯೂಶಲಿ ಯಾವ ಜಾನ್ರಾ ಕೇಳೋದು? ಲವ್ ಸಾಂಗ್, ರೊಮ್ಯಾಂಟಿಕ್ ಸಾಂಗ್ ಜಾಸ್ತಿ ಕೇಳೋದು. ಕನ್ನಡನೇ ಜಾಸ್ತಿ. ಕನ್ನಡ ಸಾಂಗ್ಸ್ ಏನೆ. ಅದು ಕನ್ನಡ ಬಿಟ್ರೆ ಹಿಂದಿ, ಬಟ್ ಕನ್ನಡನೇ ಜಾಸ್ತಿ. ಓಕೆ. ಮಧುವನ ಕರೆದರೆ ತನು ಮನಸೆಳೆದರೆ ಶರಣಾಗು ನೀನು ಆದರೆ. ಮಧುವನ ಕರೆದರೆ ತನು ಮನಸೆಳೆದರೆ ಶರಣಾಗು ನೀನು ಆದರೆ. ಬಿರುಗಾಳಿಯಲ್ಲಿ ತೇಲಿ ಹೊಸಗಳಿಗೆ ಬಂದಿದೆ. ಕನಸೊಂದು ಮೈಯ ಮುರಿದು ಬಾಬಳಿಗೆ ಎಂದಿದೆ. ಶರಣಾಗುವಾದರೆ ಸೆರೆಯಾಗುವಾದರೆ. ಮಧುವನ ಕರೆದರೆ ತನು ಮನಸೆಳೆದರೆ ಶರಣಾಗು ನೀನು ಆದರೆ. ಅಮೇಝಿಂಗ್. ಥ್ಯಾಂಕ್ ಯು ಫಾರ್ ದ ಫ್ರೀ ಕಾನ್ಸರ್ಟ್. ತುಂಬಾ ಚೆನ್ನಾಗಿ ಹಾಡ್ತೀರಾ. ಯಾವಾಗಿಂದ ಹಾಡಕ್ ಶುರು ಮಾಡಿದ್ರು? ಅದೇ ನಾ ಹೇಳಿದ್ನಲ್ಲ, ನಮ್ಮಮ್ಮ ಶಾಸ್ತ್ರೀಯ ಸಂಗೀತ ಭರತನಾಟ್ಯಕ್ಕೆ ಎಷ್ಟೊಂದ್ಸತಿ ಲೈಕ್ ಕ್ಲಾಸಿಕಲ್ ಡಾನ್ಸರ್, ಭರತನಾಟ್ಯಂ ಡಾನ್ಸರ್ಸು
ಸಂಗೀತ ಕ್ಲಾಸ್ಗೆ ಹೋಗದಿದ್ರು ಚೆನ್ನಾಗಿ ಹಾಡ್ತಾರೆ, ಹೇಗೆ ಅದು? ಇಸ್ ಇಟ್? ಇಲ್ಲ, ಅದು ನಾವು ಎಕ್ಸಾಮ್ಸ್ ಬರೀತೀವಲ್ಲ ಭರತನಾಟ್ಯಮ್ದು, ಸೊ ಎಕ್ಸಾಮ್ಸ್ಗೆ ನಾವು ಕಂಪಲ್ಸರಿ ಸಂಗೀತ ಕಲ್ತಿರ್ಲೇಬೇಕು, ಅಟ್ಲೀಸ್ಟ್ ಒಂದು 6 months ಕಲ್ತಿರ್ಲೇಬೇಕು. ಸೊ ಅಲ್ಲಿ ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಕ್ಲಾಸಿಕಲ್ ಡಾನ್ಸಸ್, ಯಾಕಂದ್ರೆ ಅಲ್ಲಿ ಭರತನಾಟ್ಯಂ ಅಲ್ಲಿ ತಾಳ ಎಲ್ಲ ಬರುತ್ತಲ್ಲ ಹಾಡಕ್ಕೆ. ಸೊ ಈಗ ಸೀನಿಯರ್ ಬರಿಬೇಕಾದ್ರೂ ಜೂನಿಯರ್ ಬರಿಬೇಕಾದ್ರೆ ಒಂದು 6 months ಹೋಗಿರ್ಬೇಕು, ಸೀನಿಯರ್ ಬರಿಬೇಕಾದ್ರೆ 1 year ಹೋಗಿರ್ಬೇಕು. ಸೊ ಇಟ್ಸ್ ಅ ಕಂಪಲ್ಷನ್. ಸೊ ಹಾಗಾಗಿ ಎಕ್ಸಾಮ್ ಬರೋಕ್ಕಿಂತ ಮುಂಚೆ ಕ್ಲಾಸಿಕಲ್ ಸೇರಿಸಿ 6 ತಿಂಗಳಾದ್ಮೇಲೆ ಬರಿತಾ ಇದ್ವಿ. That's how they are almost singers. ರಿಲೇಟೆಡ್. ಹೌದು. ಅಮೇಜಿಂಗ್ ಅಮೇಜಿಂಗ್. ನೀವು ತುಂಬಾ ಚೆನ್ನಾಗಿ ಹಾಡ್ತೀರಾ ಕೂಡ. ಥ್ಯಾಂಕ್ ಯು. ಇವತ್ತು ವಾಯ್ಸ್ ಸ್ವಲ್ಪ ಕ್ರ್ಯಾಕ್ ಆಗ್ಬಿಟ್ಟಿತ್ತು, ಬಟ್ ನಮಗ್ ಚೆನ್ನಾಗಿತ್ತಪ್ಪ, ಅದು ಗೊತ್ತೂ ಆಗ್ಲಿಲ್ಲ ವಾಯ್ಸ್ ಕ್ರ್ಯಾಕ್ ಆಗಿದೆ ಅಂತ. ಸೊ ಶರಣ್ಯ, ನಮ್ಮ ಶೋ ಅಲ್ಲಿ ಒಂದು ಸೆಗ್ಮೆಂಟ್ ಇದೆ, ಲೆಟ್ಸ್ ಸಿ ಮತ್ತೆ ನೀವು 2nd standard ಪಾಸ್ ಮಾಡ್ತೀರಾ ಅಂತ. ಓಕೆ ಓಕೆ. ಕ್ವೆಶ್ಚನ್ 1, ವಾಟ್ ಇಸ್ ದ ಕ್ಯಾಪಿಟಲ್ ಆಫ್ ಚೈನಾ? ಗೊತ್ತಿಲ್ಲ. ಬಿ ಇಂದ ಶುರು ಆಗುತ್ತೆ. ಚೈನಾದ ಕ್ಯಾಪಿಟಲ್ ಬೀಜಿಂಗ್. ಗೊತ್ತಿತ್ತು ತಾನೆ? ಅದ್ ಕೇಳ್ದಾಗ ಬರಲ್ಲ, ಅದು ತಲೆಗೆ ಕೇಳ್ದಾಗ ಬರಲ್ಲ ಅಂತಲ್ಲ, ಎಲ್ಲ ಮರ್ತೋಗ್ಬಿಡಿದೆ ಸೆಕೆಂಡ್ಸ್. ಇವಾಗ ಎಲ್ಲಿ ನಾವು ಜನರಲ್ ಅವಾಗ ಯಾವಾಗ್ಲೂ ಓದಿದ್ವಿ, ಇವಾಗ ಎಲ್ಲಿ ನೆನಪಿರಲ್ಲ. ಅದು ಸಿನಿಮಾದ ಬಗ್ಗೆ ಕೇಳಿದ್ರೆ ಗೊತ್ತಪ್ಪ. ಕೇಳ್ಬಿಡಕ್ಕಾಗತ್ತಾ? ನೀವು ಆಕ್ಟರ್ ಆಗಿ ಬಂದು ನಿಮ್ಗೆ ಸಿನಿಮಾ ಬಗ್ಗೆ ಕೇಳ್ಬಿಟ್ರೆ ನೀವು ಆನ್ಸರ್ ಮಾಡ್ಬಿಡ್ತೀರಲ್ಲ, ನಾವ್ ಹೆಂಗೆ ಬೇರೆದು ಕೇಳ್ಬೇಕಲ್ಲ. ಸಿಂಪಲ್ ಕೇಳಲಾ? ಎ ಫಾರ್ ಆಪಲ್. ಹೇಳಿ ಹೇಳಿ. ಆಪಲ್ ಯಾವುದು? ಫೋನಾ? ಹೌದು. ವಾಟ್ ಇಸ್ ದ ಕ್ಯಾಪಿಟಲ್ ಆಫ್ ಇಂಡಿಯಾ? ಡೆಲ್ಲಿ, ಆಫ್ ಕೋರ್ಸ್. ನ್ಯೂ ಡೆಲ್ಲಿ. ಬರೀ ಡೆಲ್ಲಿ ಅಲ್ಲ, ನ್ಯೂ ಡೆಲ್ಲಿ. ಕರೆಕ್ಟ್. ಯು ಗೆಟ್ 1 point. ಓಕೆ, ಇನ್ನು 2 ಕ್ವೆಶ್ಚನ್ ಇದೆ, ಅದು ನೀವು ಆನ್ಸರ್ ಮಾಡ್ಬಿಟ್ರೆ ಪಾಸ್ ಆಗ್ತೀರಾ. ಬಟ್ ಐ ಥಿಂಕ್ ಯುಲ್ ಪಾಸ್. ಈಸಿ ಹುಡುಕ್ತಾ ಇದ್ದೀನಾ, ನಾನು ಕಷ್ಟದ ಹುಡುಕ್ತಾ ಇದ್ದೀನಾ? ವಾಟ್ ಡು ಯು ಥಿಂಕ್? ನನ್ನ ಮಾನ ಮರ್ಯಾದೆ ಉಳ್ಸಕ್ಕೆ ಒಂದ್ ಸ್ವಲ್ಪ ಈಸಿನ ಹುಡುಕ್ ಕೇಳಿದ್ರೆ ಬೆಸ್ಟ್. ಅದೇನ್ ಗೊತ್ತಾ, ಈಸಿ ಇರುತ್ತೆ, ಟೆನ್ಷನ್ ಏನು. ಅದು ಏನ್ ಗೊತ್ತಾ, ಏನೇನೋ ಹೇಳ್ಬಿಟ್ಟು ಅದು ಏನ್ ಆಗ್ಬಿಡುತ್ತೆ ಅಂತ ಭಯಕ್ಕೆ ಅರ್ಧ ಹೇಳಲ್ಲ. ಕರೆಕ್ಟ್. ಓಕೆ, ನ್ಯಾಷನಲ್ ಆನಿಮಲ್ ಆಫ್ ಇಂಡಿಯಾ? ಟೈಗರ್. ಕರೆಕ್ಟ್. ಎಸ್. ಇನ್ನೊಂದು ಕೇಳ್ಬಿಡ್ಲಾ? ಲಾಸ್ಟ್ ಒನ್. ನ್ಯಾಷನಲ್ ಬರ್ಡ್ ಆಫ್ ಇಂಡಿಯಾ? ಪಿಕಾಕ್. Congratulations! You have successfully passed 2nd standard in Sanjay show. Thank you. 98.6 ಬಂದಾಗ್ಲೂ ಇಷ್ಟು ಖುಷಿ ಆಗಿರ್ಲಿಲ್ಲ ಅಲ್ಲ ನಿಮ್ಗೆ? ಹೌದು, ಮಾನವರಿಯದು ಉಳಿಸ್ಬಿಟ್ರು ಬೆಂಗಳೂರಲ್ಲಿ. ಹೆಂಗೆ ನಮ್ ಶೋ ಹೆಂಗೆ? There are times, you know, one career choose ಮಾಡಿರ್ತೀವಿ, and then when you look back you feel maybe you could have continued what you were doing. ನೀವು ಇಂಜಿನಿಯರಿಂಗ್ ಮಾಡ್ತಿದ್ರಿ ಅಂದ್ರೆ ಆ ಥರ ಏನಾದ್ರು ಅನ್ಸಿದ್ಯಾ? ಇಲ್ಲ, ಐ ಆಮ್ ಹ್ಯಾಪಿ. ಅಂದರೆ ಈ ಸ್ಟ್ರಗಲ್ ಬರುತ್ತೆ ಡೆಫಿನೆಟ್ಲಿ, ಬಟ್ ಸ್ಟ್ರಗಲ್ಲು ಒಂಥರ ಖುಷಿಯಾಗಿದೆ ಟು ಫೈಟ್. ಯಾಕಂದರೆ ರಿಗ್ರೆಟ್ಸ್ ಯಾವತ್ತೂ ಇಲ್ಲ. ಬಹುಶಃ ಅಲ್ಲಿ ಹೋಗಿದ್ರೆ ಮೇ ಬಿ ಇನ್ನೂ ಅರ್ನಿಂಗ್ ಜಾಸ್ತಿ ಇರ್ಬೋದಿತ್ತು. ವಿ ಡೋಂಟ್ ನೋ. ಆರ್ ಅಟ್ ಲೀಸ್ಟ್ ನಿಮಗೆ ಅಷ್ಟೆಲ್ಲ ಯಾಕೆ ಓದೋದು ಬೇಕಾಗಿರ್ಲಿಲ್ಲ ಅಂತ, ಅಷ್ಟೊಂದು ಮಾರ್ಕ್ಸ್ ಏನ್ ಬೇಕಾಗಿರ್ಲಿಲ್ಲ ಅಂತ ಅನ್ಸಿರೋದಿಲ್ಲ? ಹಂಗೂ ಅನ್ಸಿಲ್ಲ. ಅದಲ್ಲ, ಯಾಕಂದ್ರೆ ನಾನು ಎಜುಕೇಶನ್ ಡೆಫಿನೆಟ್ಲಿ ಪ್ರಮೋಟ್ ಮಾಡ್ತೀನಿ. ಯಾಕಂದ್ರೆ ಈಗ್ಲೂ ಯಾವುದೇ ಮೂಮೆಂಟ್ ಅಲ್ಲೂ ನಂಗೆ ಲೋ ಫೀಲ್ ಆದಾಗ್ಲೂ ದಟ್ ನನಗೆ ಡಿಗ್ರಿ ಇದೆ ಗುರು, ನಾನು ಚೆನ್ನಾಗಿ ಓದೋಳು, ನಾನು ಎಲ್ಲೇ ಬೇಕಿದ್ರು ಐ ಕ್ಯಾನ್ ಇಂಡಿಪೆಂಡೆಂಟ್ಲಿ ಸರ್ವೈವ್ ಅನ್ನೋ ಒಂದು ಧೈರ್ಯ ನನಗೆ ನನ್ನ ಡಿಗ್ರಿ ಸರ್ಟಿಫಿಕೇಟ್ ಕೊಟ್ಟಿರೋದು. ಸೊ ಆ ಧೈರ್ಯಕ್ಕೆ ಡೆಫಿನೆಟ್ಲಿ ನಾನು ಅದನ್ನ ರಿಗ್ರೆಟ್ ಮಾಡಲ್ಲ, ವಾಟ್ ಐ ಹ್ಯಾವ್ ಅಚೀವ್ಡ್ ಅನ್ನೋದು. ಅಂಡ್ ನಾನು ನೋಡಿ ಪ್ರೌಡ್ ಆಗಿ ಎಲ್ಲ ಕಡೆನೂ ನಾನು ಮಾಡಿದೀನಿ ಅಂತ ಹೇಳ್ಕೋಬಹುದು. ಸೊ ಹಾಗಾಗಿ ನಾನು ಅದನ್ನ ಯಾವತ್ತೂ ರಿಗ್ರೆಟ್ ಮಾಡಲ್ಲ. ಅಂಡ್ ಫೈಟ್ಸ್ ಅಂತ ಬಂದ್ರೆ ಡೆಫಿನೆಟ್ಲಿ ಸಿಕ್ಕಾಪಟ್ಟೆ ಲೋ ಡೇಸ್ ಇರುತ್ತೆ, ಬಟ್ ಈ ಲೋ ಡೇಸ್ ಎಂಜಾಯ್ ಮಾಡ್ತಿದ್ವಿ ಬಿಕಾಸ್ ದಿಸ್ ಇಸ್ ವಾಟ್ ಐ ಲವ್ ಟು ಡೂ. ಸೊ ಯಾವುದೇ ತರ ರಿಗ್ರೆಟ್ಸ್ ಇಲ್ಲ, ಫುಲ್ಲು ಖುಷಿಯಾಗಿ ಏನ್ ಬೇಕೋ ಆರಾಮಾಗಿ ಮಾಡ್ಕೊಂಡು ಹೋಗ್ತಾ ಇದೀವಿ. ನಮ್ಗೆ ಇಷ್ಟ ಆಗಿರೋದನ್ನೇ ನಾವು ಕರಿಯರ್ ಆಗಿ ಚೂಸ್ ಮಾಡಿದ್ರೆ each day even if it is challenging ಖುಷಿಯಾಗಿ with a smile ಮಾಡಬಹುದು. ಸೊ ಫೈಟ್ ಮಾಡಿದ್ರು ಇಟ್ ಇಸ್ ಲೈಕ್ ನಾವು ಇಷ್ಟಪಟ್ಟು ಫೈಟ್ ಮಾಡ್ತಾ ಇದೀವಿ. ಸೊ ಅಲ್ಲಿ ಏನು ರಿಗ್ರೆಟ್ಸ್ ಇಲ್ಲ ಅನ್ನೋದು. ಅಮೇಜಿಂಗ್. ಸೊ ಶರಣ್ಯ, ಎಸ್ ಹೇಳಿ, ನೆಕ್ಸ್ಟ್ ಏನ್ ಪ್ಲಾನ್ಸ್? ವಾಟ್ ಆರ್ ಯುವರ್ ಬಿಗ್ ಸಿನಿಮಾ? ಸೊ ಎಂಡ್ ಆಫ್ ದ ಡೇ ತನಕ ಆ್ಯಕ್ಟ್ ಮಾಡಬೇಕು ಅನ್ನೋದೊಂದೇ ನನ್ನ ಬಿಗ್ಗೆಸ್ಟ್ ಡ್ರೀಮ್. ಅದೇ ನಂದು. ಸೊ ಇನ್ಯಾವ ಥರದ್ದು ಬೇರೆ ಏನೋ ಹಿಂಗೆ ಹಾಗೆ ಏನೂ ಇಲ್ಲ. ಸಿನಿಮಾ ಮಾಡಬೇಕು, ದುಡ್ಡು ಮಾಡಬೇಕು, ಟ್ರಾವೆಲ್ ಮಾಡಬೇಕು, ಇಷ್ಟೇ. ಬೇರೆ ಥರ ಕ್ಯಾರೆಕ್ಟರ್ಸ್ ಮಾಡಬೇಕು ಅಂತ, ಎಲ್ಲ ಥರ ಕ್ಯಾರೆಕ್ಟರ್ಸ್ನ ಟ್ರೈ ಮಾಡಿ. ವಾಟ್ ಇಸ್ ಒನ್ ಕ್ಯಾರೆಕ್ಟರ್ ಇದುವರೆಗೂ ನೀವು ಯಾವುದೋ ಒಂದು ಮೂವಿ ನೋಡಿರ್ತೀರಾ,
ಇದು ನನಗೆ ಮಾಡಕ್ಕೆ ಇಷ್ಟ ಇದೆ, ಮಾಡಬೇಕಾಗಿತ್ತು ನಂಗೆ ಇದು ಸಿಗಬೇಕಾಗಿತ್ತು ಅನ್ಸಿರೋದು ಯಾವ್ದಾದ್ರು ಲೈಕ್ ಒನ್ ಇಫ್ ಯು ಕ್ಯಾನ್ ಚೂಸ್? ಆ ಥರ ನನಗೆ ಮೊಗ್ಗಿನ ಮನಸ್ಸು ನೋಡಿದಾಗ ರಾಧಿಕಾ ಮ್ಯಾಮ್ದು ಚಂಚಲ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು. ಅಂದರೆ ಅಷ್ಟು ಇನ್ನೋಸೆಂಟ್ ಕ್ಯಾರೆಕ್ಟ್ರಲ್ಲಿ ನಾನು ತೋರಿಸ್ಕೋಬೇಕು, ಬಿಕಾಸ್ ಆ ಕ್ಯಾರೆಕ್ಟ್ರು ನಾನಲ್ಲ. ಸೊ ಅಷ್ಟು ಇನ್ನೋಸೆಂಟಾಗಿ ಆ ಥರ ಪ್ಲೇ ಮಾಡೋದು ಅದೊಂದು ಸಿಕ್ಕಾಪಟ್ಟೆ ಫ್ಯಾಸಿನೇಟಿಂಗ್ ಆಗಿತ್ತು. ಅದು ಬಿಟ್ಟರೆ ನನಗೆ ರಾಮಾಚಾರಿಲಿ ನಮ್ಮ ಮಾಲಾಶ್ರೀ ಮ್ಯಾಮ್ ಮಾಡಿದಾರಲ್ಲ, ಸೊ ಆ ಥರ ಒಂದು ಪಾತ್ರ ಮಾಡಬೇಕು, ಫುಲ್ ಹಳ್ಳಿ ಗೆಟಪ್ಪಲ್ಲಿ ಲಂಗ ದಾವಣಿ ಹಾಕೊಂಡು, ಸೊ ಆ ಥರ ಬಜಾರಿ, ಸೊ ಆ ಥರ ಕ್ಯಾರೆಕ್ಟರ್ ಮಾಡಬೇಕು ಅಂತ ಸಿಕ್ಕಾಪಟ್ಟೆ ಇಷ್ಟ. ಸೊ ಈ 2 ಕ್ಯಾರೆಕ್ಟರ್ ನಾನು ಪ್ಲೇ ಮಾಡಿಲ್ಲ, ದಟ್ ಕಂಪ್ಲೀಟ್ಲಿ ವಿಲೇಜ್ ಆ ಥರ. ಸೊ ಅದನ್ನ ಮಾಡಬೇಕು ಅಂತ ಆಸೆ. ಪ್ರತಿಯೊಂದು ಸಿನಿಮಾದಲ್ಲೂ ಬೇರೆ 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 ಥರ ಪಾತ್ರಗಳನ್ನ ಮಾಡಬೇಕು. ಅಂದರೆ ನಾನು ಹೇಳಿದ್ನಲ್ಲ ಒಂದೊಂದೇ ಮುತ್ತು ಅಂತ. ಸೊ ಬೊಗಸೆಯಲ್ಲಿ ಸಿಕ್ಕಾಪಟ್ಟೆ ಮುತ್ತನ್ನ ಕಲೆಕ್ಟ್ ಮಾಡ್ಕೊಂಡು ಹೋಗೋಕ್ಕೆ ಸಮುದ್ರದಲ್ಲಿ ಇಳ್ದಿದ್ದೀನಿ, ನೋಡ್ಬೇಕು. ಅಮೇಝಿಂಗ್. ಐ ಆಮ್ ಶ್ಯೂರ್ ನೀವು ಮಾಡ್ತೀರಾ ಕೂಡ. With that big smile of yours, all the very best, Sharanya. Thank you so much. Thank you so much time ಮಾಡ್ಕೊಂಡು ಬಂದಿದ್ದಕ್ಕೆ. Definitely anytime. All the very best. Thank you so much, Sneha. Thank you. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್.